ಶ್ರೀ ಗಣೇಶಾಯ ನಮಃ. ಓಂ ದುಂ ದುರ್ಗಾಯೇ ನಮಃ. ಸ್ನೇಹಿತರೆ, ಈ ದಿನ ವಾಡಿಕೆಯ ಪ್ರಕಾರವಾಗಿ ಮಹಿಷಾಸುರ ಸಂಹಾರದ ಅಧ್ಯಾಯವನ್ನು ನಾವು ತಿಳಿದುಕೊಳ್ಳಬೇಕು. ಆದರೆ ಮಹಿಷಾಸುರ ಸಂಹಾರದ ಅಧ್ಯಾಯಕ್ಕಿಂತ ಮೊದಲು ಅವನ ಸೈನ್ಯ ಮತ್ತು ಅವನ ಸೇನಾಧಿಪತಿಗಳು, ಮಿತ್ರರು ಎಲ್ಲರೂ ಸಹ ದುರ್ಗಾದೇವಿಯಿಂದ ವಧಿಸಲ್ಪಡುತ್ತಾರೆ. ಅದರ ಕುರಿತಾಗಿ ಸಂಕ್ಷಿಪ್ತವಾಗಿ ತಿಳಿದುಕೊಂಡು ಆನಂತರ ಮಹಿಷಾಸುರ ಸಂಹಾರದ ಅಧ್ಯಾಯವನ್ನು ಸವಿವರವಾಗಿ ತಿಳಿದುಕೊಳ್ಳೋಣ. ಬನ್ನಿ ಕತೆಗೆ ಹೋಗೋಣ. ಸೂತ ಪುರಾಣಿಕರು, ಶೌನಕರೇ ಮೊದಲಾದಂತಹ ಋಷಿಗಳನ್ನು ಕುರಿತು ಸೂತ ಪುರಾಣಿಕರು ದೇವಿ ಮಹಾತ್ಮೆಯನ್ನು ಹೇಳಲು ಮುಂದುವರಿಸಿದರು. ಹರಿಬ್ರಹ್ಮರು ಶಿವನನ್ನು ಹುಡುಕಿಕೊಂಡು ಹೊರಟರು. ಶಿವನೂ ಸಹ ಇವರನ್ನು ಹುಡುಕಿಕೊಂಡು ಬಂದ. ಆಮೇಲೆ ಶಿವ ಕೇಳಿದ, ಎಲ್ಲ ಗೊತ್ತಿದ್ದರೂ ಸಹ ಶಿವ ಕೇಳಿದ, ಯಾಕೆ ಇಷ್ಟೊಂದು ಅಲ್ಲೋಲ ಕಲ್ಲೋಲ ನಡೀತಾ ಇದೆ ಬ್ರಹ್ಮಾಂಡದಲ್ಲಿ ಅಂತ. ಆಗ ಅವರು ಹಿಂದೆ ನಡೆದಂತಹ ವೃತ್ತಾಂತವೆಲ್ಲ ಹೇಳಿದರು. ಮಧುಕೈಟಭರ ಸಂಹಾರವನ್ನು ಸಹ ಹೇಳಿದರು. ಅದಾದ ಮೇಲೆ ಮಧುಕೈಟಭರು 5,000 ವರ್ಷ ಯುದ್ಧ ಮಾಡಿದರಲ್ವ, ಅವರ ಒಂದು ಅಪಾರವಾದಂತಹ ರಕ್ತದಿಂದ ತೊಯ್ದಂತಹ ಒಂದು ಪ್ರದೇಶ ಭೂಮಿ ಆಯಿತು. ಅವರ ಮಾಂಸ, ರಕ್ತಗಳು ಅವುಗಳು ಎಲ್ಲ ಬಿದ್ದ ಜಾಗದಿಂದಾಗಿ ಅದನ್ನು ಮೇದಿನಿ ಅಂದರೆ ಮೇಧಸ್ಸು ರಕ್ತಗಳಿಂದ ಕೂಡಿದಂತಹ ಜಾಗ, ಮೇಧಸ್ಸು ರಕ್ತಗಳಿಂದ ಕೂಡಿದಂತಹ ಜಾಗ, ಅದನ್ನು ಮೇದಿನಿ ಎಂದು ಕರೆದರು. ಮಾಂಸ, ಸ್ನಾಯುಗಳು, ಮೂಳೆಗಳು ಇವೆಲ್ಲವೂ ಸಹ ಅಲ್ಲಿ ಬಿದ್ದಿದ್ದವು. ಮಹಾಚಕ್ರದ ಆಘಾತದಿಂದ ಪುಡಿಪುಡಿಯಾಗಿದ್ದಂತಹ ಮೂಳೆಗಳು ಪರ್ವತಗಳಾದವು. ಆ ಕಡೆ ಈ ಕಡೆ ಬಿದ್ದಿದ್ದಂತಹ ಒಂದು ಅಸ್ಥಿಗಳು ಅಂದರೆ ಬೂದಿಗಳು ಮಹಾಪರ್ವತಗಳಾಗಿ ಬೆಳೆದವು. ಆಮೇಲೆ ಮೇದಿನಿಯ ಜೊತೆಗೆ ಭೂಲೋಕ, ಪಾತಾಳ, ವೈಕುಂಠ, ಕೈಲಾಸಗಳು ಹುಟ್ಟಿ ಮನುಷ್ಯರು, ದೇವತೆಗಳು, ರಾಕ್ಷಸರು ಎಲ್ಲರೂ ಈ ಕಥೆಯಲ್ಲಿ ಮಧುಕೈಟಭರ ಸಂಹಾರದ ನಂತರ ಹುಟ್ಟಿಕೊಂಡರು. ಸರಿ, ಈ 3 ಜನ ತ್ರಿಮೂರ್ತಿಗಳಿಗೆ ಕೆಲಸ ಕೊಟ್ಟಿದ್ಲಲ್ವ ನಮ್ಮ ಜಗನ್ಮಾತೆ ರಾಜರಾಜೇಶ್ವರಿ, ಅವರಿಗೆ ಈಗ ಕೆಲಸ ಶುರುವಾಯಿತು. 3 ಶಕ್ತಿಗಳಿಗೂ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅವರವರ ಕೆಲಸಕ್ಕೆ ನಿಯುಕ್ತರಾದರು. ದಿಕ್ಕುಗಳ ಅಧಿಪತಿಗಳು, ರಾಜರು, ಸರ್ವಜೀವಿಗಳು, ಎಲ್ಲ ಒಂದು ಬಗೆಯ ಪ್ರಾಣಿ ಪಕ್ಷಿಗಳು ಅವೆಲ್ಲವೂ ಸಹ ಹುಟ್ಟಿಕೊಂಡವು. ಸೃಷ್ಟಿ, ಸ್ಥಿತಿ, ಲಯ ಎಂಬುದು ಈಗ ಜಾರಿಗೆ ಬಂತು. ತುಂಬ ಯುಗಗಳು ನಡೆಯಿತು. ಸುಮಾರು ಪ್ರಳಯಗಳು ಆಗಿ ಮತ್ತೆ ಭೂಮಿ ಹುಟ್ಟುತ್ತಾ ಹೋಯಿತು. ಈಗ ಸಾವರ್ಣ ಮನ್ವಂತರ ಎನ್ನುವಂತಹ ಕಾಲಘಟ್ಟದಲ್ಲಿ ಕತೆ ನಡೀತಾ ಇದೆ. ಈ ಕತೆ ನಡಿಬೇಕಾದಾಗ ಮಹಿಷಾಸುರನೆಂಬಂತಹ ಒಬ್ಬ ಅಸುರ ದೇವತೆಗಳನ್ನು ಗೆದ್ದು ಇಂದ್ರನೊಡನೆ ಯುದ್ಧ ಮಾಡಿ ಸಕಲ ದಿಕ್ಪಾಲಕರನ್ನು ಗೆದ್ದುಬಿಟ್ಟ. ದೇವತೆಗಳೆಲ್ಲರೂ ಒಂದು ದಿನ ಯೋಚನೆ ಮಾಡಿ ಬ್ರಹ್ಮನನ್ನು ಭೇಟಿಯಾದರು. ಬ್ರಹ್ಮನನ್ನು ಭೇಟಿಯಾಗಿ, ಮಹಿಷಾಸುರನು ನಮ್ಮನ್ನೆಲ್ಲ ಆಳ್ತಾ ಇದ್ದಾನೆ, ನಮ್ಮನ್ನು ಅಧಿಕಾರ ಕಿತ್ಕೊಂಡಿದ್ದಾನೆ, ಸ್ವರ್ಗದ ಒಡೆಯನಾಗಿದ್ದಾನೆ ಎಂದು ದೂರು ಕೊಟ್ಟರು. ಆಗ ಬ್ರಹ್ಮ ಹೇಳಿದ, ಇದು ನನ್ನಿಂದ ಆಗುವಂಥ ಕೆಲಸ ಅಲ್ಲ, ಮಹಿಷಾಸುರನನ್ನು ನಿಗ್ರಹಿಸುವುದು ಈಶ್ವರನಿಂದ ಮಾತ್ರ ಸಾಧ್ಯ, ಬನ್ನಿ ಹೋಗೋಣ ಅಂತ ಅವರನ್ನೂ ಸಹ ಕರೆದುಕೊಂಡು ತಾನೂ ಸಹ ಹೋಗಿ ನಡೆದದ್ದನ್ನೆಲ್ಲನೂ ಈಶ್ವರನ ಮುಂದೆಗಡೆ ಇಟ್ಟರು. ಶಿವನಿಗೆ ಕೋಪ ಬಂತು. ಈ ಕಥೆಯನ್ನು ಕೇಳಿದ ತಕ್ಷಣ ಶಿವನಿಗೆ ಕೋಪ ಬಂತು. ಇದು ನಮ್ಮಿಬ್ಬರಿಂದ ಆಗುವಂತಹ ಕೆಲಸ ಮಾತ್ರ ಅಲ್ಲ, ನಡೀರಿ ವಿಷ್ಣು ಹತ್ರ ಹೋಗೋಣ ಎಂದು ವಿಷ್ಣು ಹತ್ರ ಕರೆದುಕೊಂಡು ಹೋದ. ವಿಷ್ಣು ಹತ್ರ ಕರೆದುಕೊಂಡು ಹೋಗಿ ವಿಷ್ಣುವಿಗೂ ಸಹ ನಡೆದದ್ದನ್ನೆಲ್ಲವನ್ನು ಹೇಳಿದರು. ಇದೆಲ್ಲ ಹೇಳಿದ ಮೇಲೆ ಅವರಿಗೆ ಕೋಪ ಬಂತು. ಯಾರಿಗೆ? ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಜನಕ್ಕೆ ಕೋಪ ಬಂತು. ಮಹಾವಿಷ್ಣುವಿಗೆ ಕಣ್ಣುಗಳಲ್ಲಿಂದ ಬೆಂಕಿನೇ ಹೊರಗಡೆ ಬರ್ತಾ ಇದೆಯೋ ಅನ್ನೋಷ್ಟು ಕೋಪ ಬಂತು. ಆ ಒಂದು ಕಣ್ಣುಗಳಿಂದ ಹಾರಿದಂತಹ ಕಿಡಿ ಆ ಅಗ್ನಿಯಂತಹ ತೇಜಸ್ಸನ್ನು ಹುಟ್ಟಿಸಿತು. ಬ್ರಹ್ಮನ ಮುಖದಿಂದಲೂ ಸಹ ಕೋಪ ಜ್ವಾಲೆ ಹೊರಟಿತು. ಶಂಕರನ ಮುಖವೂ ಸಹ ಕೋಪದಿಂದ ಜ್ವಾಲಾಮುಖಿಯ ರೀತಿ ಆಗೋಯಿತು. ಇದೇ ಸಮಯದಲ್ಲಿ ಇಂದ್ರ, ಅಗ್ನಿ, ಯಮ, ವರುಣ ಮುಂತಾದಂತಹ ದಿಕ್ಪಾಲಕರು ಸಹ ಕೋಪಗೊಂಡರು. ಅವರೆಲ್ಲರ ಕೋಪದಿಂದ ಹುಟ್ಟಿದಂತಹ ಒಂದು ತೇಜಸ್ಸು, ಆ ಒಂದು ತೇಜಸ್ಸು ಒಂದು ಸ್ತ್ರೀಯ ರೂಪ ತಾಳುತ್ತಾ ಹೋಯಿತು. 3 ಲೋಕದಲ್ಲಿರುವಂತಹ ಎಲ್ಲ ದೇವಾನ ದೇವತೆಗಳ ಒಂದು ಬಲ ಆ ಒಂದು ನಾರಿ ರೂಪದಲ್ಲಿ ಸೇರಿಕೊಳ್ಳುತ್ತಾ ಹೋಯಿತು. ಒಬ್ಬೊಬ್ಬರು ಆ ಒಂದು ದೇವಿಗೆ ಒಂದೊಂದನ್ನು ಕೊಡ್ತಾ ಹೋದರು. ಉದಾಹರಣೆಗೆ ಬ್ರಹ್ಮನ ತೇಜಸ್ಸು ಆಕೆಯ ಹಲ್ಲುಗಳಾಯಿತು, ಯಮನ ತೇಜಸ್ಸು ಆಕೆಯ ಹುಬ್ಬುಗಳಾಯಿತು, ವಾಯುವಿನ ತೇಜಸ್ಸು ದೇವಿಯ ಕಿವಿ ಆಯಿತು, ಇಂದ್ರನ ತೇಜಸ್ಸು ಆಕೆಯ ಸೊಂಟ ಆಯಿತು, ವರುಣನ ತೇಜಸ್ಸು ಜಂಗಗಳು ಅಂದರೆ ತೊಡೆಗಳಾಯಿತು, ಬ್ರಹ್ಮನ ತೇಜಸ್ಸು ಪಾದ ಆಯಿತು, ಕುಜನ ತೇಜಸ್ಸು ನಿತಂಬವಾಯಿತು, ಕಾಲಿನ ಬೆರಳು ಸೂರ್ಯನ ತೇಜಸ್ಸಿನಿಂದ ಆದರೆ ಅಷ್ಟವಸುಗಳ ತೇಜಸ್ಸಿನಿಂದ ಆಕೆಯ ಕೈ ಬೆರಳುಗಳಾದವು. ಹೀಗೆ ದೇವತೆಗಳೆಲ್ಲರೂ ಸಹ ಒಂದೊಂದು ಕೊಡ್ತಾ ಹೋದರು. ಈಶ್ವರನ ತೇಜಸ್ಸು ಆಕೆಯ ಕೇಶರಾಶಿಯಾಗಿತ್ತು, ಸೇರಿಕೊಂಡಿತು. ವಾಸುದೇವನ ತೇಜಸ್ಸು ಆಕೆಯ ಭುಜಗಳಾಯಿತು. ಹೀಗೆ ಎಲ್ಲ ಒಂದು ದೇವಾನ ದೇವತೆಗಳ ಶಕ್ತಿಯಿಂದ ಸಮ್ಮಿಲನವಾದಂತಹ ಆ ಒಂದು ದಿವ್ಯ ಸ್ವರೂಪ ಒಂದು
ದಿವ್ಯಶಕ್ತಿಯಾಗಿ ರೂಪುಗೊಂಡಿತು. ಅದಾದ ಮೇಲೆ ಎಲ್ಲರೂ ಆಕೆಗೆ ಒಂದೊಂದು ಆಯುಧವನ್ನು ಕೊಟ್ಟರು. ಮಹಾವಿಷ್ಣು ಶಂಖ, ಚಕ್ರ, ಗದೆಗಳನ್ನು ಕೊಟ್ಟರೆ, ಈಶ್ವರನು ಚಂದ್ರಹಾರ, ಪಾಶುಪತಾಸ್ತ್ರ, ಡಮರುಗ, ಶೂಲ, ಡಕ್ಕೆ ಎಲ್ಲನೂ ಕೊಟ್ಟ. ಅಗ್ನಿಯು ಶಕ್ತಿಯನ್ನು, ಮರುತನು ಬಿಲ್ಲು ಬಾಣಗಳನ್ನು, ಇಂದ್ರನು ವಜ್ರಾಯುಧವನ್ನು, ಯಮನು ಹಲಿಗೆ ಅಂದರೆ ಗುರಾಣಿ, ಖಡ್ಗ, ದಂಡಾಯುಧಗಳನ್ನು ಕೊಟ್ಟನು. ಬ್ರಹ್ಮನು ಅಕ್ಷಮಾಲೆ, ಕಮಂಡಲವನ್ನು ಕೊಟ್ಟನು. ಹೀಗೆ ಪ್ರತಿಯೊಬ್ಬರೂ ಒಂದೊಂದು ಆಯುಧವನ್ನು ಆಕೆಗೆ ಅರ್ಪಿಸಿ ಕೈ ಮುಗಿದು ನಿಂತುಬಿಟ್ರು. ಮಹಾವಿಷ್ಣು ಪೀತಾಂಬರವನ್ನು ಕೊಟ್ಟ. ಈಶ್ವರ ಹುಲಿಯ ಚರ್ಮವನ್ನು ಕೊಟ್ಟ. ಬ್ರಹ್ಮನು ಮುತ್ತಿನ ಹಾರವನ್ನು ಹಾಕಿದ ದೇವಿಗೆ. ಅಷ್ಟೇ ಅಲ್ಲದೆ ಈಶ್ವರನು ತನ್ನ ತಲೆಯ ಮೇಲಿದ್ದಂತಹ ಅರ್ಧಚಂದ್ರವನ್ನು, ಸರ್ಪಭೂಷಣವನ್ನು ಸಹ ಆ ದೇವಿಗೆ ಕೊಟ್ಟುಬಿಟ್ಟ. ಈಗ ವಿಷ್ಣುವು ಕೌಸ್ತುಭಮಣಿಯನ್ನು ಸಹ ಕೊಟ್ಟ. ಹೀಗೆ ಹಲವಾರು ಆಯುಧಗಳು, ಹಲವಾರು ಒಡವೆಗಳು, ಹಲವಾರು ಶಕ್ತಿಗಳನ್ನು ಸಂಪಾದಿಸಿಕೊಂಡಂತಹ ಆ ದಿವ್ಯ ಸ್ವರೂಪಿ ದೇವಿ ಅಲ್ಲಿ ನಿಂತಳು. ಈಗ ಆ ದಿವ್ಯ ಸ್ವರೂಪಳಾದಂತಹ ದೇವಿ ಮಹಾಲಕ್ಷ್ಮಿಯಾಗೆ ಕಂಗೊಳಿಸಲು ಶುರು ಮಾಡಿದಳು. ಸರಿ, ಇಷ್ಟೆಲ್ಲ ಆಯುಧಗಳು, ಇಷ್ಟೆಲ್ಲ ಒಂದು ಶಕ್ತಿ ಸಂಪನ್ನಳಾಗಿದ್ದಂತಹ ದೇವಿಗೆ ಒಂದು ವಾಹನ ಬೇಕಿಲ್ಲವೇ? ಆಗ ಒಂದು ಸಿಂಹ ಸಹ ಬಂದಿತ್ತು. ಸುಮಾರು ಜನ ನೀವು ನೋಡಿರ್ತೀರ, ದುರ್ಗಾದೇವಿ ಸಿಂಹದ ಮೇಲೆ ಬರ್ತಾ ಇರ್ತಾಳೆ. ಆ ಸಿಂಹದ ಹೆಸರು ಎಂದಾದರೂ ಯೋಚನೆ ಮಾಡಿದ್ದೀರಾ? ಆ ಸಿಂಹಕ್ಕೆ ಇರುವಂತಹ ಹೆಸರು ಕೇಸರಿ. ಕೆಲವೊಂದು ಸಂಪ್ರದಾಯಗಳಲ್ಲಿ ಆ ಒಂದು ಸಿಂಹವನ್ನು ದಾವೋನ್ ಎಂದು ಸಹ ಕರೆಯುತ್ತಾರೆ. ಕೇಸರಿ ಎಂದು ಆ ಸಿಂಹದ ಹೆಸರು. ಸರಿ, ಸಿಂಹ ಬಂತು. ಸಿಂಹದ ಮೇಲೆ ಕುಳಿತಂತಹ ದೇವಿ ಧನುಸ್ಸನ್ನು ತೆಗೆದುಕೊಂಡು ಆ ಧನುಸುಗಳಿಗೆ ಒಂದು ಎದೆಯನ್ನು ಕಟ್ಟದು, ಅಂದರೆ ದಾರವನ್ನು ಬಿಗಿದು ಆ ಧನುಸ್ಸನ್ನು ಸಿದ್ಧಗೊಳಿಸಿಬಿಟ್ಟಳು. ಸಿದ್ಧಗೊಳಿಸಿ ಆ ಒಂದು ದಾರವನ್ನು ಎಳೆದು ಬಿಟ್ಟ ರಭಸಕ್ಕೆ ಇಡೀ ಬ್ರಹ್ಮಾಂಡವೇ ಅಲುಗಾಡುವಂತಹ ಒಂದು ದೊಡ್ಡ ಸದ್ದು ಆಯಿತು. ಆ ದೊಡ್ಡ ಸದ್ದುಗೆ ಇಡೀ ಒಂದು ದೇವತೆಗಳ ಸಮೂಹ ಬೆಚ್ಚಿ ಬಿದ್ದಿತು, ಸಂತೋಷಗೊಂಡು ಅವರ ಹತ್ರ ಇದ್ದಂತಹ ಕೆಲವೊಂದು ಶಂಖಗಳನ್ನು ತೆಗೆದು ಒಂದು ಶಂಖನಾದವನ್ನು ಮೊಳಗಿಸಿದರು. ಯುದ್ಧಕ್ಕೆ ದುಂದುಬಿಗಳನ್ನು ಮೊಳಗಿಸಲು ಶುರುವಾಯಿತು. ನಿಜವಾಗಿಯೂ ರಣಬೇರಿ ಆಗ ಮೊಳಗಿತು. ಈ ಸದ್ದು ಇಡೀ ಬ್ರಹ್ಮಾಂಡವನ್ನೇ ಆವರಿಸಿತು. ಆ ಬ್ರಹ್ಮಾಂಡದಲ್ಲಿ ಮಹಿಷಾಸುರ ಸಹ ಒಬ್ಬ. ಆ ಮಹಿಷಾಸುರನಿಗೂ ಸಹ ಈ ಸದ್ದು ಕೇಳಿತು. ಅವನು ಆಶ್ಚರ್ಯಚಕಿತನಾದರು. ಯೋಚಿಸಿ ನೋಡಿದರೆ ನನಗೆ ಯಾರೂ ಶತ್ರುಗಳಿಲ್ಲ. ನಾನು ಆ ಸಾಕ್ಷಾತ್ ಪರಮಶಿವ ಮತ್ತು ವಿಷ್ಣುವನ್ನು ಸಹ ಗೆಲ್ಲಬಲ್ಲೆ. ಈ ಎಲ್ಲ ದೇವತೆಗಳಿಗೂ ಪ್ರಾಣ ಭಿಕ್ಷೆ ಕೊಟ್ಟು ಹಾಗೆಯೇ ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ಈ ಶಬ್ದ ಮಾಡುವಂಥವರು ಯಾರಿರಬಹುದು? ಮಹಿಷಾಸುರ ಬ್ರಹ್ಮನಿಂದ ವರವನ್ನು ಪಡೆದಂತಹ ಒಬ್ಬ ಅಸುರ. ದೇವತೆಗಳಿಂದಾಗಲಿ, ದಾನವರಿಂದಾಗಲಿ, ಅಂದರೆ ಅಸುರರಿಂದಾಗಲಿ, ಅಥವಾ ಮನುಷ್ಯರಿಂದಾಗಲಿ, ಅಥವಾ ಪುರುಷರಿಂದಾಗಲಿ ಯಾರಿಂದಲೂ ತನಗೆ ಸಾವು ಬರಬಾರದು ಎಂದು ಕೇಳಿಕೊಂಡಂತಹ ಒಬ್ಬ ಅಸುರ. ಆದರೆ ಆತ ಕೇಳಿಕೊಂಡಂತಹ ಒಂದು ಪಟ್ಟಿಯಲ್ಲಿ ಹೆಣ್ಣಿನಿಂದ ತನಗೆ ಸಾವು ಬರಬಾರದು ಎಂದು ಕೇಳಿಕೊಂಡಿರಲಿಲ್ಲ. ಹಾಗಾಗಿ ಅವನನ್ನು ಕೊಲ್ಲಲು ಒಂದು ಸ್ತ್ರೀ ರೂಪ ಬೇಕಾಗಿತ್ತು. ಅದು ಒಂದು ದಿವ್ಯ ಸ್ವರೂಪಿಣಿಯಾಗಿರುವಂತಹ ದೇವಿ ಆಗಿರಬೇಕಾಗಿತ್ತು. ಅದಕ್ಕಾಗಿ ನಮ್ಮ ಜಗನ್ಮಾತೆ ಶ್ರೀದೇವಿ ಜನ್ಮ ತಾಳಿತು. ಈಗ ಮಹಿಷಾಸುರನ ಈ ಒಂದು ಮಾತು ಕೇಳಿದ ಕೂಡಲೇ ಅವನ ಸೇನಾಪತಿಯಾದಂತಹ ಚಕ್ಷುರಾಕ್ಯ ಬಂದು ಹೇಳ್ತಾನೆ, ದೇವತೆಗಳು ಅಲ್ಲ, ಹರಿಹರರು ಅಲ್ಲ, ಬೇರೆ ಯಾರೋ ಇರಬೇಕು. ಯಾರಾದರೇನು? ಇಷ್ಟು ಸದ್ದು ಮಾಡುತ್ತಿರುವಂಥವ್ರು, ಇಷ್ಟು ಮೆರಿತಾ ಇರುವಂಥವ್ರನ್ನ ನಾವು ಕೊಲ್ಲಲೇಬೇಕು. ನಾವು ಉಳಿಸಿದರೆ ನಮಗೆ ಉಳಿಗಾಲವಿಲ್ಲ ಎಂದು ಹೇಳಿದನು. ಈಶ್ವರ ಹೇಳ್ತಾನೆ, ನಂದೀಶ್ವರ ಕೇಳು. ಆ ಮಂತ್ರಿಯು ಮಹಿಷಾಸುರನಿಗೆ ಸಮಬಲನು, ಪರಾಕ್ರಮಶಾಲಿಯು, ಸೇನಾ ನಾಯಕನೂ ಸಹ ಹೌದು. ರಾಕ್ಷಸರಲ್ಲೆಲ್ಲ ಅತ್ಯಂತ ಬಲಶಾಲಿ ಮತ್ತು ದಿಕ್ಕುಗಳನ್ನೇ ಸೀಳಿದಂಥವನು ಈ ಚಕ್ಷುರಾಕ್ಯ. ದೇವತೆಗಳೊಡನೆ ಕಾದಾಡಿ ಈಶ್ವರ, ವಿಷ್ಣು, ಬ್ರಹ್ಮ ಇಂಥವರನ್ನು ತಮ್ಮ ಆಯುಧಗಳಿಂದ ಗಾಯ ಮಾಡಿ ಓಡಿಸಿದಂತಹ ಮಹಾಶೂರ ಈ ಚಕ್ಷುರಾಕ್ಯ. ಇಂಥವನು ಯುದ್ಧಕ್ಕೆ ಹೊರಟ ಮೇಲೆ ಸುಮ್ಮನೆ ಇರ್ತಾರ? ರಾಕ್ಷಸರು ಸಹ ಅವರು ಸಹ ರಣಬೇರಿಗಳನ್ನು ಮೊಳಗಿಸಿದರು. ಎಲ್ಲ ಕಡೆ ನೋಡಿದ ಅಂತ ಹೇಳಿದ್ರೆ ಕುದುರೆಗಳು, ರಥಗಳು ಅವು ಇವು ನೆರೆದು ಬಿಟ್ಟವು. ಸಮುದ್ರವೇ ಅಲ್ಲೋಲ ಕಲ್ಲೋಲವಾಗಿ ಹೋಯಿತು ಇವರ ಒಂದು ರಭಸಕ್ಕೆ. ಎಲ್ಲರೂ ಸೇರಿ ಈ ಸದ್ದು ಬಂದ ಕಡೆಗೆ ಹೊರಟರು. ಸುಮಾರು 10 ಲಕ್ಷಕ್ಕೂ ಮೀರಿ ರಾಕ್ಷಸರು ಈ ಚಕ್ಷುರಾಕ್ಯನ ಹಿಂದೆ ಹೊರಟರು. ಅದಕ್ಕೆ ಸಾಲದು ಎಂದು ಬಿಡಾಲ ಅನ್ನುವಂತಹ ಒಬ್ಬ ದುಷ್ಟನಾದಂತಹ ಒಬ್ಬ ರಾಕ್ಷಸ ಇದ್ದ. ಅವನ ಬಳಿ 600 ಅಕ್ಷೋಹಿಣಿ ಸೈನ್ಯ ಇತ್ತು. ಮಹಾಭಾರತ ಓದುವಾಗ ನೀವು ಅಕ್ಷೋಹಿಣಿ ಅನ್ನುವಂತಹ ಪದ ಕೇಳಿರ್ತೀರ. ಅಕ್ಷೋಹಿಣಿ ಅಂದರೆ 21,870 ರಥಗಳು, 21,870 ಆನೆಗಳು, 65,610 ಕುದುರೆಗಳು, 1,09,350 ಕಾಲಾಳುಗಳು, ಅಂದರೆ ನಡೆದುಕೊಂಡು
ಹೋರಾಡುವಂತಹ ಸೈನಿಕರು, ಪದಾತಿ ದಳ ಎಂದು ಕರೆಯುತ್ತಾರೆ. ಬೇಕಾದರೆ ಇಷ್ಟು ಜನ ಇದ್ದರೆ ಅದನ್ನು ಒಂದು ಅಕ್ಷೋಹಿಣಿ ಅಂತಾರೆ. ಬಿಡಾಲನ ಹತ್ತಿರ ಅಂತಹ 600 ಅಕ್ಷೋಹಿಣಿ ಸೈನ್ಯ ಇತ್ತು ಅಂದರೆ ಲೆಕ್ಕ ಹಾಕಿ ಎಷ್ಟು ಜನ ಇದ್ದರು ಅಂತ. ಇವೆಲ್ಲ ಸೇರಿ 2 ದಶಲಕ್ಷಕ್ಕೂ ಅಧಿಕ ಜನ ಇದ್ದಂತಹ ಒಂದು ದೊಡ್ಡ ಸೈನ್ಯ ಅಲ್ಲಿ ನೆರೆದು ಬಿಟ್ಟಿತು. ಇದೂ ಸಾಲದು ಎಂಬಂದೇ ರುದ್ರರ ಅಗ್ರಾಖ್ಯ ಎನ್ನುವಂತಹ ಒಬ್ಬ ರಾಕ್ಷಸ ರಾಜ ಇದ್ದ. ಅವನ ಹತ್ತಿರ 100 ಅಕ್ಷೋಹಿಣಿ ಸೈನ್ಯ ಇತ್ತು. ಅವನೂ ಸಹ ಹೊರಟ. ರಸಿಮಲೋಮನ ಎಂಬಂಥವನೊಬ್ಬ ಇದ್ದ. ಅವನೂ ಸಹ 300 ಅಕ್ಷೋಹಿಣಿ ಸೈನ್ಯ ಕರೆದುಕೊಂಡು ಹೊರಟ. ಕೊನೆಯಲ್ಲಿ ಮಹಿಷಾಸುರ 1700 ಅಕ್ಷೋಹಿಣಿ ಸೈನ್ಯದೊಡನೆ ಯಾರವನು ಇಷ್ಟು ದೊಡ್ಡ ಸದ್ದು ಮಾಡುತ್ತಿರುವವನು ಎಂದು ಅವನೂ ಸಹ ಬಂದುಬಿಟ್ಟ. ಇಷ್ಟು ಜನ ಒಂದು ಕಡೆ ನೆರೆದರೆ ಭೂಮಿ ತಡೆಯುತ್ತಾ? ಆ ಭೂಮಿ ಸಹ ಅದುರಿ ಹೋಯಿತು. ಇವರು ಹೊರಟಂತಹ ಒಂದು ಭೂಮಿ ನೆಲ ಪುಡಿ ಪುಡಿಯಾಗಿ ಧೂಳಾಗಿ ಹೋಯಿತು. ಎಲ್ಲ ಕಡೆ ಬರೀ ಸದ್ದು 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 ಸದ್ದು. ಎಷ್ಟು ಜನ ಹೋಗ್ತಾ ಇದ್ದಾರೆ. ಇಷ್ಟು ಜನ ಹೋಗ್ತಾ ಇರಬೇಕಾದ್ರೆ ಮಹಿಷಾಸುರನ ಒಂದು ನಗರದಿಂದ ಹೊರಗಡೆ ಬಂದ ಕೂಡಲೇ ಮಹಾಲಕ್ಷ್ಮಿ ರೌದ್ರಾಕಾರವಾಗಿ ಭೀಕರವಾದಂತಹ ಸದ್ದು ಮಾಡುತ್ತಾ ಇವರ ಮುಂದೆ ಬಂದು ನಿಂತುಬಿಟ್ಲು. ಯಾವಾಗ ಮಹಾಲಕ್ಷ್ಮಿ ಭೀಕರವಾಗಿ ಸದ್ದು ಮಾಡುತ್ತಾ ಇವರು ಮುಂದೆ ನಿಂತಲೋ ಆಗ ಇಂದ್ರನು ಜೈಕಾರ ಮಾಡಿದ. ಶಿವನು ಬ್ರಹ್ಮನು ಚಾಮರ ಬೀಸುತ್ತಿದ್ದರು ಆ ದೇವಿ ತಣ್ಣಗಿರಲಿ ಎಂದು. ಸಾಕ್ಷಾತ್ ಶ್ರೀ ವಿಷ್ಣು ಛತ್ರಿ ಹಿಡಿದು ಹಿಂದೆಗಡೆ ನಿಂತುಕೊಂಡ. ದೇವಿಯನ್ನು ಹೊಗಳುವಂತಹ ವೇದಗಳು, ಸ್ಮೃತಿಗಳು, ಸ್ತೋತ್ರಗಳು ಮೊಳಗಿದವು. ಹೀಗೆ ಇಡೀ ಜಗತ್ತೇ ದೇವಿ ಹಿಂದೆಗಡೆ ನಿಂತುಕೊಂಡಿತು. ಅವರಿಗಿದ್ದಂತಹ ಒಂದೇ ಒಂದು ಧೈರ್ಯ, ತಾಯಿ ನಮ್ಮನ್ನು ಕಾಪಾಡುತ್ತಾಳೆ ಎಂದು. ಕೋದಂಡವನ್ನು ಹಿಡಿದಿರುವಂತಹ ದೇವಿಯು ಮಹಿಷಾಸುರ ಸೈನ್ಯವನ್ನು ನೋಡಿದಳು. ತನ್ನ ಅಕ್ಷಯವಾದಂತಹ ಬಾಣಗಳನ್ನು ಬಿಟ್ಟು ರಾಕ್ಷಸರನ್ನು ಹೀಗೆ ಹೇಳಿದಳು, ಈ ಸೊಳ್ಳೆಗಳು ದೇವತೆಗಳನ್ನು ಎದುರಿಸುತ್ತಾರಾ? ಬನ್ನಿ ನೋಡೋಣ ಎಂದು ಆ ಒಂದು ರಾಕ್ಷಸರ ಸೈನ್ಯದ ಮೇಲೆ ಬಾಣದ ಸುರಿಮಳೆಯನ್ನೇ ಸುರಿಸಿಬಿಟ್ಟಳು. ಆ ಬಾಣದ ಹೊಡೆತಕ್ಕೆ ಸಿಕ್ಕಿದಂತಹ ಒಂದು ರಾಕ್ಷಸರು ಚೆಲ್ಲಾಪಿಲ್ಲಿ ಆಗೋದು. ಯಾವ ಮಟ್ಟಿಗೆ ಚೆಲ್ಲಾಪಿಲ್ಲಿ ಆಗೋದ್ರು ಅಂದರೆ ಈ ಲಕ್ಷ್ಮೀದೇವಿಯ ಒಂದು ಬಾಣಗಳು ಮಳೆಯ ರೀತಿ ರಾಕ್ಷಸರ ಸೈನ್ಯದ ಮೇಲೆ ಬಿತ್ತು. ಯಾವ ಒಂದು ರಾಕ್ಷಸ ಸೈನ್ಯ ಭೂಮಿಯನ್ನೇ ಅಲುಗಾಡಿಸಿಬಿಟ್ಟಿತ್ತೋ, ಯಾವ ಒಂದು ರಾಕ್ಷಸ ಸೈನ್ಯ ಭೂಮಿಯ ಮೇಲೆ ಭಾರವಾಗಿ ನಿಂತು ಬಿಟ್ಟಿತ್ತೋ ಆ ಇಡೀ ಒಂದು ಭಾರವನ್ನೇ ಹೋಗಲಾಡಿಸುವಂತಹ ಒಂದು ಕೆಲಸಕ್ಕೆ ದೇವಿ ಕೈ ಹಾಕಿದಳು. ಆಗ ಆಕೆ ಹರಿಹರ, ಬ್ರಹ್ಮ ಮತ್ತು ಇತರ ದೇವತೆಗಳನ್ನು ಕುರಿತು ಹೇಳಿದ್ದು ಒಂದೇ ಒಂದು ಮಾತು, ನೀವು ಇಲ್ಲಿ ನಿಲ್ಲಬೇಡಿ, ಆಕಾಶದಲ್ಲಿ ನಿಂತು ಯಾರ್ಯಾರು ಹೇಗೆ ಸಾಯುತ್ತಾರೆ ಎಂದು ನೋಡಿ, ಅಷ್ಟು ಸಾಕು, ನಾನು ಇವರನ್ನು ಗಮನಿಸಿಕೊಳ್ಳುತ್ತೇನೆ ಎಂದು ಹೇಳಿ ಆಕೆ ಯುದ್ಧಕ್ಕೆ ಮುನ್ನುಡಿ ಬರದೇ ಬಿಟ್ಟಳು. ಆಗ ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತು ದೇವಿಯನ್ನು ಸ್ಮರಿಸುತ್ತಾ, ದೇವಿಯ ಸ್ತೋತ್ರಗಳನ್ನು ಹೇಳುತ್ತಾ, ದೇವಿಯ ಒಂದು ನಾಮಾವಳಿಗಳನ್ನು ಭಜಿಸುತ್ತಾ ಮೇಲೆ ನಿಂತುಕೊಂಡು ಈ ಒಂದು ದೇವಿಯ ಲೀಲೆಯನ್ನು ನೋಡುತ್ತಾ ಹೋದರು. ಶ್ರೀದೇವಿಯ ಹೊಡೆತಕ್ಕೆ ಸಿಕ್ಕಿದಂತಹ ರಾಕ್ಷಸ ಸೈನ್ಯ ಚೆಲ್ಲಾಪಿಲ್ಲಿಯಾಗಿ ನಿರ್ನಾಮ ಆಗಿ ಹೋಯಿತು. ಆಗ ದೇವತೆಗಳೆಲ್ಲರೂ ಸೇರಿ, ದೇವಿ ಜಯವಾಗಲಿ, ನೀನು ಮಹಾಲಕ್ಷ್ಮಿ, ನೀನು ದೇವತೆಗಳಿಗೆ ಜಯಲಕ್ಷ್ಮಿ, ಮಹಿಷಾಸುರನನ್ನು ಗೆಲ್ಲು, ಜಗದೀಶ್ವರಿಯೇ ಎಂದು ಆಕೆಗೆ ನಮಸ್ಕಾರ ಮಾಡಿದರು. ಆ ನಂತರ ದೇವಿಯ ಮೇಲೆ ಯುದ್ಧಕ್ಕೆ ಬರ್ತಾರೆ ರಸಿಲೋಮ ಎನ್ನುವಂತಹ ರಾಕ್ಷಸರು. ದೇವತೆಯಿಂದ ಮಹಿಷಾಸುರನ ಒಂದು ಸೈನಿಕರು ಸತ್ತು ಹೋದದ್ದನ್ನು ನೋಡಿ ರಸಿಲೋಮ ಎನ್ನುವಂತಹ ರಾಕ್ಷಸನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಅವನು ಆಕೆಯ ಒಂದು ವಾಹನವಾದಂತಹ ಸಿಂಹದ ಒಂದು ಮೇಲೆ ಬಾಣಗಳ ಸುರಿಮಳೆಯನ್ನೇ ಸುರಿಸಿದನು. ದೇವಿಯ ಮೇಲೂ ಸಹ ಬಾಣಗಳ ಸುರಿಮಳೆಯನ್ನು ಸುರಿಸಲು ಶುರು ಮಾಡಿದನು. ಇಬ್ಬರು ಕಾದಾಡಿದರು. ಇಬ್ಬರ ಕಾದಾಟ ನಂತರ ರಸಿಲೋಮನಿಗೆ ಅರ್ಥವಾಗಿ ಹೋಯಿತು, ಎಲೆ ಸ್ತ್ರೀಯೇ, ನೀನು ಸಾಮಾನ್ಯ ಸ್ತ್ರೀಯಲ್ಲ, ಆದರೆ ಸ್ತ್ರೀಯನ್ನು ಕೊಲ್ಲಲು ನನಗೆ ಇಷ್ಟವಿಲ್ಲ, ನೀನು ಹೋಗು ಎಂದು ಹೇಳಿದ. ರಸಿಲೋಮ ಹೇಳಿದ್ದನ್ನು ಕೇಳಿ ನಕ್ಕು ದೇವಿ ಹೇಳ್ತಾಳೆ, ನೀನು ಹೇಳಿದ್ದು ಸರಿ ರಸಿಲೋಮ, ನಾನು ಬಂದಿರುವುದು ನಿನ್ನ ಸಂಹಾರಕ್ಕಾಗಿ ಎಂದು ಹೇಳುತ್ತಾ ಒಂದು ದಿವ್ಯವಾದಂತಹ ಒಂದು ಬಾಣವನ್ನು ಪ್ರಯೋಗಿಸಿ ರಸಿಲೋಮನ ಮೇಲೆ ಬಿಟ್ಟಳು. ರಸಿಲೋಮನ ಕವಚ ಆಯುಧಗಳು ನಾಶವಾಯಿತು. ಅವನಿಗೆ ಅರ್ಥವಾಗಿ ಹೋಯಿತು, ಸಾಕ್ಷಾತ್ ಈಶ್ವರ ಮತ್ತು ವಿಷ್ಣು ಸಹ ನನ್ನನ್ನು ಗೆಲ್ಲಲಾರರು, ನನ್ನನ್ನು ಒಡೆದೋಡಿಸಲಾರರು, ಅವರೇ ನನಗೆ ಹೆದರುತ್ತಾರೆ. ಅಂಥದ್ದರಲ್ಲಿ ನನ್ನ ಕವಚ ಆಯುಧಗಳನ್ನು ನಾಶ ಮಾಡಿದಂಥವಳು ನೀನು ಯಾವುದೋ ಒಂದು ಅಗಾಧ ಶಕ್ತಿಯೇ ಇರಬೇಕು ಎಂದು ಭಾವಿಸಿದ. ಸರಿ, ಎದ್ದು ನಿಂತವನೇ ಅವನ ಹತ್ತಿರ ಒಂದು ಮಹಾಶಕ್ತಿ ಆಯುಧ ಇತ್ತು. ಅದನ್ನು ಪ್ರಯೋಗ ಮಾಡಿದ ದೇವಿ ಮೇಲೆ. ಆ ಶಕ್ತಿ ಆಯುಧದಿಂದ ಎಲ್ಲ ಕಡೆ ಹೊಗೆ ಆವರಿಸಿಕೊಂಡು ಬಿಟ್ಟಿತು. ನದಿಗಳು ಬತ್ತಿ ಹೋದಂತಾಯಿತು. ಆಗ ದೇವಿಯು ಅದನ್ನು ತಡೆದು ಅದೇ ಶಕ್ತಿ ಆಯುಧದಿಂದ ಅವನ ಎದೆಗೆ ಬಾರಿಸಿ ಸೀಳಿಬಿಟ್ಟಳು. ದೇವಿಯ ಹೊಡೆತ ಹೇಗಿತ್ತು ಎಂದರೆ ರಸಿಲೋಮ
ಖಂಡಾತುಂಡವಾಗಿ ಬಿದ್ದ. ದೇವತೆಗಳು ರಸಿಲೋಮನನ್ನು ಕೊಂದಂತಹ ದೇವಿಯನ್ನು ಸ್ತುತಿಸಲು ಆರಂಭಿಸಿದರು. ರಸಿಲೋಮ ಸತ್ತ ನಂತರ ಇನ್ನೊಬ್ಬ ಪರಾಕ್ರಮಿಯ ರಾಕ್ಷಸನಾದಂತಹ ರುದಾಗ್ರನು ಭಯಂಕರವಾದಂತಹ ಒಂದು ಧನುಸ್ಸನ್ನು ಹಿಡಿದುಕೊಂಡು ದೇವಿಯ ಮೇಲೆ ತೀಕ್ಷ್ಣವಾದಂತಹ ಬಾಣಗಳ ಪ್ರಯೋಗ ಮಾಡಲು ಶುರು ಮಾಡಿದ. ಅವನ ಬಾಣಗಳ ಪ್ರಯೋಗ ಹೇಗಿತ್ತು ಅಂತೇಳಿದರೆ, ಆಕಾಶವೇ ಕಪ್ಪನೆಯ ಒಂದು ಮೋಡದ ಕೆಳಗಡೆ ಮುಸುಕಿ ಹೋದಂಗೆ ಬಾಣಗಳ ಒಂದು ಮೋಡದ ಕೆಳಗಡೆ ಮುಸುಕಿ ಹೋಯಿತು ಈ ನಮ್ಮ ಭೂಮಿ. ಸರಿ, ದೇವಿ ಆ ಒಂದು ಬಾಣಗಳ ಮೋಡವನ್ನು ತನ್ನ ಮೇಘಾಸ್ತ್ರವನ್ನು ಬಳಸಿ ಸಿಡಿಲಿನಂತೆ ಅವುಗಳನ್ನು ಚಲ್ಲಾಪಿಲ್ಲಿ ಮಾಡಿದಳು. ರುದಾಗ್ರನಿಗೂ ಸಹ ಸಂಶಯ ಬಂದಿತ್ತು, ಒಬ್ಬ ಸ್ತ್ರೀಗೆ ಇಷ್ಟೊಂದು ಪ್ರತಾಪವೇ, ಸಾಧ್ಯವಿಲ್ಲ ಎಂದು. ಆಗ ಅವನು ಬಂದು ಕೇಳಿದ, ದೇವಿ ನೀನು ಯಾರು, ಎಲ್ಲಿಂದ ಬಂದೆ, ನಿನಗೂ ದೇವತೆಗಳಿಗೂ ಸಂಬಂಧ ಏನು ಅಂತ. ದೇವಿಯು ನಕ್ಕು ಹೇಳಿದಳು, ರುದಾಗ್ರ, ನಾನು ಕಾಲವನ್ನೇ ಮೀರಿದಂತಹ ನಿತ್ಯಶಕ್ತಿ. ನನ್ನ ಹೆಸರು ಮಹಾಲಕ್ಷ್ಮಿ. ದೇವತೆಗಳೆಲ್ಲರೂ ನನ್ನ ಮಕ್ಕಳು. ನಿನ್ನ ಉಪದ್ರವನ ನೋಡಿ ಸಹಿಸಲಾರದೆ ನಾನಿಲ್ಲಿಗೆ ಬಂದಿದ್ದೇನೆ, ಇಡೀ ಮಹಿಷಾಸುರ ವಂಶನ ನಾಶ ಮಾಡುವುದಕ್ಕೆ ಎಂದು. ರುದಾಗ್ರ ಹೇಳ್ತಾನೆ, ಈ 3 ಲೋಕಗಳಿಗೂ ಮಹಿಷಾಸುರನಲ್ಲದೆ ಬೇರ್ಯಾರೋ ದೇವತೆ, ಈ ದೇವತೆಗಳನ್ನು ಬಿಟ್ಟು ನೀನೊಬ್ಬಳೇ ಬಂದೆಯಾ ಎಂದು ಕ್ಷುಲ್ಲಕವಾಗಿ ಮಾತನಾಡಿದ. ಸರಿ, ರುದಾಗ್ರ ಸುಮ್ಮನಿರಲಿಲ್ಲ. ಮತ್ತೊಮ್ಮೆ ಅಸ್ತ್ರ ಪ್ರಯೋಗ ಮಾಡಿದ. ದೇವಿ ಅವನ ರಥ, ಸಾರಥಿ, ಆಯುಧ, ಸೈನ್ಯ ಎಲ್ಲವನ್ನು ನಾಶ ಮಾಡಿಬಿಟ್ಟಳು. ಆಗ ರುದಾಗ್ರ ಅವನ ಬಳಿ ಒಂದು ಶೂಲ ಇತ್ತು. ಆ ಶೂಲವನ್ನು ಎತ್ತಿದನು. ದೇವತೆಗಳು ಅವನ ಶೂಲವನ್ನು ನೋಡಿದ ತಕ್ಕೂಡಲೇ ಓಡಿ ಹೋದರು. ದೇವಿಯೋ ಅವರಿಗೆ, ಭಯಪಡಬೇಡಿ ಮಕ್ಕಳೇ, ನಾನಿದ್ದೇನೆ ಎಂದು ಹೇಳಿ ಆ ಶೂಲದ ಸಮೇತ ಆ ರಾಕ್ಷಸನ ಕೈಯನ್ನು ಕತ್ತರಿಸಿ ಹಾಕಿದಳು. ಆಗ ಅವನು ಸಂಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದನು. ದೇವಿ, ನೀನು ಇದನ್ನು ನಿಜವಾಗಿಯೂ ಎದುರಿಸಿದೆಯಾದರೆ ನೀನು ಹೇಳಿದ್ದು ಸತ್ಯ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಎಂದ. ಆಗ ಆ ಒಂದು ಸಂಮೋಹನಾಸ್ತ್ರಕ್ಕೆ ದೇವತೆಗಳಷ್ಟೇ ಅಲ್ಲ, ಅಲ್ಲಿದ್ದಂತಹ ಒಂದು ರಾಕ್ಷಸ ಸೈನ್ಯ ಸಹ ಮಂಕಾಗಿ ಮಲಗಿ ಹೋಯಿತು ಸಂಮೋಹನಕ್ಕೆ ಒಳಗಾಗಿ. ಆಗ ರುದಾಗ್ರನಿಗೆ ಭಯ ಆಯಿತು. ಅಯ್ಯಯ್ಯೋ, ನಾನು ಬಿಟ್ಟಂತಹ ಒಂದು ಆಯುಧ ಎಲ್ಲೋ ಹೆಚ್ಚು ಕಡಿಮೆ ಆಯಿತಲ್ಲ, ಇದು ನನ್ನ ಸೈನ್ಯವನ್ನೇ ಸಹ ಮಂಕಾಗಿ ಮಲಗಿಸಿಬಿಡ್ತಲ್ಲ ಅಂಥೇಳಿ ಅವನು ಅದನ್ನು ವಾಪಸ್ ತೆಗೆದುಕೊಂಡ. ಈ ವಾಪಸ್ ತೆಗೆದುಕೊಂಡಾಗ ಅವನಿಗೆ ಇನ್ನೂ ಕೋಪ ಜಾಸ್ತಿ ಆಗೋಯಿತು. ಯಾಕೆಂದರೆ ಬಿಟ್ಟ ಬಾಣವನ್ನು ವಾಪಸ್ ತೆಗೆದುಕೊಳ್ಳುವುದು ಒಂದು ರೀತಿ ಸೋತ ಹಾಗೆ ಲೆಕ್ಕ. ಆಗ ಅವನು ಶಾಂಭವಾಸ್ತ್ರ ಅನ್ನುವಂತಹ ಒಂದು ಅಸ್ತ್ರನ ಪ್ರಯೋಗ ಮಾಡಿದ. ಸಾವಿರಾರು ರಾಕ್ಷಸರು, ಹುಲಿ, ಸಿಂಹ, ಶರಭಗಳು ಎಲ್ಲವೂ ಸಹ ಈ ಒಂದು ಅಸ್ತ್ರದಿಂದ ಹುಟ್ಟಿಕೊಂಡವು. ಆಗ ದೇವಿಯ ಸಿಂಹ ಸುಮ್ಮನೆ ಇರುತ್ತಾ, ಅದು ಗರ್ಜನೆ ಶುರು ಮಾಡಿತು. ಅದು ಗರ್ಜನೆ ಮಾಡಿ ಈ ಎಲ್ಲ ಪ್ರಾಣಿಗಳನ್ನು ಓಡಿಸೋದಕ್ಕೆ ಆರಂಭಿಸಿತು. ದೇವಿ ತನ್ನ ಕೈಯಲ್ಲಿದ್ದಂತಹ ಒಂದು ಪಾಶನ ಅದರ ಮೇಲೆ ಪ್ರಯೋಗಿಸಿದಾಗ ಅವೆಲ್ಲವೂ ಸಹ ಮಾಯವಾಗಿ ಹೋಯಿತು. ರಾಕ್ಷಸನ ಕೋಪದಿಂದ ಗದೆಯನ್ನು ಎತ್ತಿಕೊಂಡು ಒಡೆದಾಡಲು ಬಂದ. ಆಗ ದೇವಿಯು ಒಂದು ಬಾಣವನ್ನು ತೆಗೆದುಕೊಂಡು ಆ ರುದಾಗ್ರನ ತಲೆಯನ್ನು ಕತ್ತರಿಸಿ ಬಿಸಾಕಿದಳು. ರಾಕ್ಷಸನ ರುಂಡ ಮುಂಡಗಳು ಬೇರೆ ಆಗಿ ಹೋಯಿತು. ದೇವಿಯು ರುದಾಗ್ರನ ಶೌರ್ಯಕ್ಕೆ ಮೆಚ್ಚಿದಳು. ನಂತರ ಅವನ ಮುಂಡವನ್ನು ಕತ್ತರಿಸಿ ಆತನ ಉಳಿದ ಸೈನ್ಯವನ್ನು ನಾಶಪಡಿಸಿಬಿಟ್ಟಳು. ರಕ್ತದ ಪ್ರವಾಹವೇ ಹರಿಯಿತು. ಆಗ ದೇವತೆಗಳು ದೇವಿಯನ್ನು ಸ್ತೋತ್ರ ಮಾಡಿದರು. ಇದು ರಸಿಲೋಮ ರುದಾಗ್ರವಧೆ ಎಂಬಂತಹ ಒಂದು ಅಧ್ಯಾಯವಾಗಿ ನಮ್ಮ ದೇವಿ ಮಹಾತ್ಮೆಯಲ್ಲಿದೆ. ಇದಾದ ನಂತರ ಚಿಕ್ಷುರ ಎನ್ನುವವನು ಬರ್ತಾನೆ. ಅವನು ಹೇಗೆ ಸಾಯ್ತಾನೆ ಅಂದರೆ, ಈ ಸ್ತ್ರೀಯು ರಾಕ್ಷಸರಿಗೆ ಮೃತ್ಯು ಸ್ವರೂಪಿಣಿಯಾಗಿದ್ದಾಳೆ, ಯಮನ ರೀತಿಯಲ್ಲಿ ನಮ್ಮನ್ನು ಕಾಡ್ತಾ ಇದ್ದಾಳೆ ಎಂದು ಅವನು ಬಿಲ್ಲನ್ನೆತ್ತುಕೊಂಡು ಬಂದ ದೇವಿ ಜೊತೆಯಲ್ಲಿ ಯುದ್ಧ ಮಾಡೋಕ್ಕೆ. ಅವನು ಬಿಟ್ಟ ಬಾಣಗಳೆಲ್ಲವೂ 10 ದಿಕ್ಕುಗಳನ್ನು ಆವರಿಸಿಕೊಂಡು ದೇವಿಯ ಮೇಲೆ ಮಳೆ ಸುರಿಸಲು ಆರಂಭಿಸಿದವು. ಅವನು ಬಿಟ್ಟಂತಹ ಬಾಣಗಳ ಒಂದು ಹೊಡೆತಕ್ಕೆ ಪರ್ವತಗಳೇ ಉರುಳಿ ಹೋದವು, ಸಮುದ್ರಗಳು ಉಕ್ಕಿ ಹರಿಯಲು ಶುರು ಮಾಡಿದವು. ದೇವಿಯು ತನ್ನ ಬತ್ತಳಿಕೆಯಿಂದ ಸಹ ಬಾಣಗಳನ್ನು ತೆಗೆದು ಬಿಲ್ಲಿಗೆ ಹೂಡಿ ಆ ಬಾಣಗಳನ್ನು ಕತ್ತರಿಸಿ ಹಾಕಿದಳು. ಅವನ ಕುದುರೆ, ಆನೆ, ಸೈನ್ಯ ಎಲ್ಲವನ್ನು ಸಹ ಚಿಂದಿತಾಗಿ ಉಡಾಯಿಸಲು ಶುರು ಮಾಡಿದನು. ಚಿಕ್ಷುರನು ಮೂರ್ಛೆ ಹೋದನು. ಆದರೂ ಸಹ ಅವನು ಚೇತರಿಸಿಕೊಂಡು ಮತ್ತೆ ದೇವಿಯ ಮೇಲೆ ತನ್ನ ಬಾಣ ಪ್ರಯೋಗವನ್ನು ಮುಂದುವರಿಸಿದನು. ಅವನೇನು ಮಾಡಿದಪ್ಪ ಅಂತ ಹೇಳಿದ್ರೆ, ಪರ್ವತಗಳನ್ನೇ ದೇವಿಯ ಮೇಲೆ ಬಾಣಗಳ ರೀತಿಯಲ್ಲಿ ಪ್ರಯೋಗ ಮಾಡಲು ಶುರು ಮಾಡಿದನು. ದೇವಿ ಸುಮ್ಮನಿರಲಿಲ್ಲ. ತನ್ನ ಬಳಿ ಇದ್ದಂತಹ ವಜ್ರಾಯುಧದಿಂದ ಆ ಪರ್ವತಗಳನ್ನು ಪುಡಿ ಮಾಡಿ ಹಾಕಿದಳು. ಇದರಿಂದ ಸಾವರಿಸಿಕೊಂಡಂಥ ಚಿಕ್ಷುರ ಸಾಗರಾಸ್ತ್ರವನ್ನು ಪ್ರಯೋಗ ಮಾಡಿದ. ಪರಾಶಕ್ತಿಯು ಯಾವ ಬಾಣವನ್ನು ಅದರ ಮೇಲೆ ಬಿಡಲಿಲ್ಲ. ಆ ಸಾಗರಾಸ್ತ್ರದ ಮೇಲೆ ಪರಾಶಕ್ತಿ ಏನು ಮಾಡಿದ್ಲಪ್ಪ ಅಂತ ಹೇಳಿದ್ರೆ, 2 ಕೈಗಳನ್ನು ತೆಗೆದುಕೊಂಡು ಆ ಒಂದು ಸಮುದ್ರವನ್ನೇ ಆಪೋಷಣ ತೆಗೆದುಬಿಟ್ಲು. ಅಂದರೆ ಆ ಇಡೀ ಸಮುದ್ರವನ್ನೇ ಕುಡಿಯೋದಕ್ಕೆ ಶುರು ಮಾಡಿಬಿಟ್ಲು. ಆಮೇಲೆ ನಾನು ಹೇಳಿದ್ನಲ್ವ, ಅಶ್ವತ್ಥಾಮ ಬಳಸಿದಂತಹ ಒಂದು ನಾರಾಯಣಾಸ್ತ್ರ. ಆಮೇಲೆ ಚಿಕ್ಷುರ ಏನು ಮಾಡ್ದಪ್ಪ ಅಂದರೆ, ಮಹಾನಾರಾಯಣಾಸ್ತ್ರವನ್ನು ಕೈಯಲ್ಲಿ ಹಿಡಿದು ನಿಂತ್ಕೊಂಡ್ಬಿಟ್ಟ.
ಈ ಮಹಾನಾರಾಯಣಾಸ್ತ್ರ ಚಿಕ್ಷೂರ ಬಿಟ್ಟರೆ ಪುರಾಣಗಳಲ್ಲಿ ಹಿಡಿದಿರೋದು ಕೆಲವೇ ಮಂದಿ, ಅದರಲ್ಲಿ ಅಶ್ವತ್ಥಾಮ ಸಹ ಒಬ್ಬ. ಆ ನಾರಾಯಣಾಸ್ತ್ರ ಒಂದು ಆಯುಧಗಳ ಫ್ಯಾಕ್ಟ್ರಿ ಇದ್ದಂಗೆ. ನೀವು ಕತ್ತಿ ಹಿಡ್ಕೊಂಡು ಹೋರಾಡಿದ್ರೆ ಕತ್ತಿಯನ್ನು ಕೊಡುತ್ತೆ, ಗದೆಗಳನ್ನು ಹಿಡಿದುಕೊಂಡು ಹೋರಾಡಿದರೆ ಗದೆಯನ್ನು ಕಳಿಸುತ್ತೆ. ನೀವು ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಹೋರಾಡಿದರೆ ಬಿಲ್ಲು ಬಾಣಗಳನ್ನು ಕಳುಹಿಸುತ್ತೆ, ಬರ್ಜಿಗಳನ್ನು ಹಿಡಿದುಕೊಂಡು ನಿಂತರೆ ಬರ್ಜಿಗಳನ್ನು ಕಳುಹಿಸುತ್ತೆ. ಇದಕ್ಕೆ ಕೃಷ್ಣ ಹೇಳಿದಂತಹ ಒಂದು ಉಪಾಯ, ಆ ನಾರಾಯಣಾಸ್ತ್ರ ಯಾರೆಲ್ಲ ಪ್ರಯೋಗ ಮಾಡ್ತಾರೋ ಅದನ್ನು ನೋಡಿಕೊಂಡು ನಾರಾಯಣಾಸ್ತ್ರಕ್ಕೆ ಕೈ ಮುಗಿಯುವುದೊಂದೇ ಇರುವಂತಹ ಪರಿಹಾರ. ಕೈ ಮುಗಿದು ಬಿಡಬೇಕು. ಅದಕ್ಕೆ ಶರಣಾಗತಿ ಆಗ್ಬಿಟ್ಟ ಅಂದರೆ ಅದು ಸಹ ನಮಗೆ ಶರಣಾಗತಿ ಆಗುತ್ತೆ. ಸರಿ, ದೇವತೆಗಳಿಗೆ ಇದರದ ಒಂದು ಮರ್ಮ ಗೊತ್ತಿತ್ತು. ಹಾಗಾಗಿ ದೇವತೆಗಳೆಲ್ಲರೂ ದಿವ್ಯಾಸ್ತ್ರಕ್ಕೆ ಕೈ ಮುಗಿದು ನಿಂತರು. ಆಮೇಲೆ ಭೂಮಿಯು ಸಿಡಿದು ಹೋಯಿತು. ಸಪ್ತಸಾಗರಗಳು ಉರಿಗಳನ್ನು ಉಗುಳಿದವು. ಈ ಮಹಾಸ್ತ್ರ ಏನೋ ದಗದಗಿಸ್ತಿತ್ತು, ಯುದ್ಧ ಮಾಡಬೇಕು ಅಂತ. ಅಂತಹ ಒಂದು ನಾರಾಯಣಾಸ್ತ್ರ ಈಗ ನಮ್ಮ ದೇವಿ ಶಾಂಭವಿ ಅಸ್ತ್ರ ಬಂತು. ಆಕೆ ಆ ಒಂದು ಅಸ್ತ್ರಕ್ಕೆ, ಮಹಾನಾರಾಯಣಾಸ್ತ್ರಕ್ಕೆ ಕೈಯೂ ಮುಗಿಲಿಲ್ಲ, ಯಾವ ಒಂದು ಬಾಣವನ್ನು ಬಿಡಲಿಲ್ಲ. ಆ ಇಡೀ ಒಂದು ಅಸ್ತ್ರವನ್ನು ನುಂಗಿಬಿಟ್ಲು, ಆಪೋಷಣ ತಗೊಂಡ್ಬಿಟ್ಲು ಆ ಅಸ್ತ್ರವನ್ನು ಸಹ. ಆ ನಾರಾಯಣಾಸ್ತ್ರನ ಆಪೋಷಣ ತೆಗೆದುಕೊಂಡ ಕೂಡಲೇ ರಾಕ್ಷಸರೆಲ್ಲರೂ ತರತರ ಎಂದು ನಡುಗಿದರು. ಚಿಕ್ಷೂರ ಸಹ ಈ ಒಂದು ಅದ್ಭುತವಾದಂತಹ ಕಾರ್ಯ ನೋಡಿ, ದೇವಿ ನೀನು ಯಾರು? ದೇವತೆಗಳಿಗೂ ನಿನಗೂ ಏನು ಸಂಬಂಧ? ನೀನು ಸ್ತ್ರೀ, ಹಾಗಾಗಿ ನಿನಗೆ ಪ್ರಾಣಭಿಕ್ಷೆಗೆ ನೀಡುತ್ತೇನೆ, ಹೇಳು ಎಂದು ತುಂಬ ಗರ್ವದಿಂದ ಮಾತನಾಡಿದ. ಆಗ ಹೇಳ್ದ, ಮೂರ್ಖ ಚಿಕ್ಷೂರ, ನಾನು ಇಡೀ ಜಗತ್ತಿಗೆ ತಾಯಿ, ನಿಮ್ಮನ್ನು ಕೊಲ್ಲಲು ದೇವತೆಗಳು ನನ್ನನ್ನು ಇಲ್ಲಿ ಕರೆತಂದಿದ್ದಾರೆ ಎಂದು ಅವನ ಮೇಲೆ ಬಾಣಪ್ರಯೋಗ ಮಾಡಿದರು. ಚಿಕ್ಷೂರ ಹೇಳ್ದ, ಮಹಿಷಾಸುರನಲ್ಲದೆ ಈ ಜಗತ್ತಿಗೆ ಯಾರೂ ಒಡೆಯರು ಇಲ್ಲ, ನೀನು ಹೇಳುತ್ತಿರುವುದು ಸತ್ಯ ಅಲ್ಲ ಎಂದು ಅವನು ಮತ್ತೆ ಶುರು ಮಾಡಿದ. ಆಗ ದೇವಿ ಶಾಂಭವಿಯು ಅವನ ಸಾರಥಿಯನ್ನು ಕೊಂದು ಆ ರಾಕ್ಷಸನ ಕವಚಗಳನ್ನು ಸೀಳಿ ಹಾಕಿ ಅವನ ಮೇಲೆ ಯುದ್ಧ ಮಾಡಿದಳು. ಚಿಕ್ಷೂರ ತನ್ನ ಬಳಿ ಇದ್ದಂತಹ ಕೊನೆಯ ಆಯುಧ ಮಾಯೆಯನ್ನು ದೇವಿಯ ಮೇಲೆ ಬೀಸಿದ. ಆಗ ಕತ್ತಲೆ ಮುಸುಕಿತು, ಮಳೆ ಸುರಿಯಲಾರಂಭಿಸಿತು, ಬಿರುಗಾಳಿಗಳು ಉಂಟಾದವು. ಸಹಸ್ರಾರು ರಾಕ್ಷಸರು, ಭಯಂಕರ ಪ್ರಾಣಿಗಳು ದೇವಿಯನ್ನು ಮುತ್ತಿಕೊಂಡವು. ಆದರೆ ಈ ರಾಕ್ಷಸನ ಆಟ ದೇವಿಯ ಮುಂದೆ ತುಂಬ ಹೊತ್ತು ನಿಲ್ಲಲಿಲ್ಲ. ಆಕೆ ಶಿವನು ಕೊಟ್ಟಂತಹ ತ್ರಿಶೂಲದಿಂದ ಆ ರಾಕ್ಷಸರನ್ನೆಲ್ಲ ತಿವಿದುಕೊಂಡಳು. ಚಿಕ್ಷೂರನು ಸಹ ದೇವಿಯ ಹೊಡೆತ ತಡೆಯಕ್ಕಾಗದೆ ದೇವಿಯ ಪಾದತಳದಲ್ಲಿ ಮೃತನಾದನು. ಆಗ ದೇವತೆಗಳು ಜಯಮಾತೆ, ಜಯದುರ್ಗೆ, ಜಯ ಜನನಿ ಎಂಬಂತಹ ಒಂದು ಸ್ತೋತ್ರವನ್ನು ಹಾಡಿ ಚಿಕ್ಷೂರ ವಧೆಯನ್ನು ಕೊಂಡಾಡಿದರು. ಈ ಚಿಕ್ಷೂರ ವಧೆಯ ನಂತರ ಬಿಡಲಾಸುರ ಎನ್ನುವಂತಹ ಒಬ್ಬ ರಾಕ್ಷಸ ಬರ್ತಾನೆ. ಚಿಕ್ಷೂರನ ನಂತರ ಅವನು ಬಿಡಲಾಸುರ ಬರ್ತಾನೆ. ಆ ಬಿಡಲಾಸುರ ಸಹ ಬಂದು ನನ್ನ ಮಿತ್ರರನ್ನು ಕೊಂದಂತಹ ಈ ಹೆಂಗಸನ್ನು ಬಿಡಲ್ಲ ಎಂದು ನಿರ್ಧರಿಸಿ ಅವನು ಸಹ ಬಿಲ್ಲು ಬಾಣ ಎತ್ಕೊಂಡು ಬರ್ತಾನೆ. ಆ ಬಿಲ್ಲು ಬಾಣನ ಎತ್ಕೊಂಡು ಬಂದರೆ ಅವನು ದೇವಿಯ ಗದಾ ಪ್ರಹಾರಕ್ಕೆ ಸಿಗ್ತಾನೆ. ದೇವಿಯ ಗದೆಗೆ ಸಿಕ್ಕಿದಂತಹ ಆ ಒಂದು ಬಿಲ್ಲು ಬಾಣಗಳು ಕ್ಷಣಾರ್ಧದಲ್ಲಿ ಮುರಿದು ಹೋದವು. ಸರಿ, ದೇವಿನ ಸಿಂಹದ ಮೇಲಿಂದ ಕೆಳಗಡೆ ಇಳಿಸಿದರೆ ತಾನು ಗೆಲ್ಲಬಹುದು ಎಂದು ಸಿಂಹದ ಮೇಲೆ ಬಾಣ ಪ್ರಯೋಗ ಮಾಡಿದ. ಆಗ ದೇವಿ ಸುಮ್ಮನೆ ಇರಲಿಲ್ಲ. ಅವನು ಹತ್ತಿ ಬಂದಿದ್ದು ಒಂದು ಮಹಾಗಜವನ್ನು. ಆ ಮಹಾಗಜವನ್ನು ಕೊಂದು ಹಾಕಿದಳು. ಇವರಿಬ್ಬರಿಗೂ ನಂತರ ಮುಷ್ಟಿಯುದ್ಧ ಶುರುವಾಯಿತು. ಮುಷ್ಟಿಯುದ್ಧದಲ್ಲಿ ಬಿಡಲಾಸುರ ದೇವಿಯನ್ನು ನೋಡಿ ಮೆಚ್ಕೊಳ್ತಾನೆ. ಎಲೆ ದೇವಿ, ನಿನ್ನ ವೀರತ್ವವನ್ನು ಮೆಚ್ಚಿದೆ, ಇನ್ನು ಹೆಚ್ಚು ಯುದ್ಧ ಬೇಡ, ಹೊರಟೋಗು ಎಂದು ಹೇಳ್ತಾನೆ. ದೇವಿ ಹೇಳ್ತಾಳೆ, ಮಹಿಷಾಸುರನ ಕುಲವನ್ನು ಸೈನ್ಯದೊಡನೆ ಕೊಂದು ನಾಶಪಡಿಸುತ್ತೇನೆ ಎನ್ನುವಂತಹ ಪ್ರತಿಜ್ಞೆಯನ್ನು ಕೈಗೊಂಡಿದ್ದೇನೆ ಎಂದು. ಬಿಡಲಾಸುರನ ಹತ್ರ ಬ್ರಹ್ಮಾಸ್ತ್ರ ಇತ್ತು. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ. ಆ ಬ್ರಹ್ಮಾಸ್ತ್ರದ ಪ್ರಯೋಗಕ್ಕೆ ಭೂಮಿಯ ಮೇಲಿದ್ದಂತಹ ಸಪ್ತಸಾಗರಗಳ ನೀರು ಸಹ ಒಣಗಿ ಹೋಯಿತು. ದಿಕ್ಪಾಲಕರ ದಿಕ್ಕುಗಳು ದಿಕ್ಕೆಟ್ಟು ಹೋಯಿತು. ಅವರ ಪಟ್ಟಣಗಳು ಸುಟ್ಟು ಹೋದವು. ದೇವತೆಗಳು ಹೆದರಿ ಹೋದರು. ಬ್ರಹ್ಮಾಸ್ತ್ರ ಪ್ರಕಾಶಮಾನವಾಗಿ ಹೊಳೆಯುತ್ತಾ ಬರ್ತಾ ಇತ್ತು. ಆದರೆ ದೇವಿ ನಗುತ್ತಾ ನೋಡ್ತಾ ಇದ್ದಾಳೆ. ಬಂದಿದ್ದೇ ದೇವಿಗೆ ಇನ್ನೇನು ಬ್ರಹ್ಮಾಸ್ತ್ರ ಹೊಡಿಬೇಕು ಅಂದಾಗ ದೇವತೆಗಳೆಲ್ಲರೂ ಭಯಪಟ್ಟುಬಿಟ್ರು, ಏನೋ ಆಯಿತು ಅಂತೇಳಿ. ಆದರೆ ಆ ಬ್ರಹ್ಮಾಸ್ತ್ರ ನಮ್ಮ ಶ್ರೀದೇವಿಗೆ ಏನೂ ಮಾಡಲಿಲ್ಲ. ಬಂದಂತಹ ಒಂದು ಬ್ರಹ್ಮಾಸ್ತ್ರ ಸೀದಾ ಬಂದಿದ್ದೇ ದೇವಿಯ ತೋಳ ಬಂದಿನಲ್ಲಿ ಒಂದು ರತ್ನದ ರೀತಿಯಲ್ಲಿ ಸೇರಿ ಹೋಯಿತು. ತೋಳಿಗೆ ಹಾಕೋತಾರಲ್ಲ, ಅಂತಹ ಒಂದು ರತ್ನವಾಗಿ ದೇವಿಗೆ ಅದು ಶರಣಾಗತಿ ಆಗೋಯಿತು. ಬಿಡಲನಿಗೆ ಆಶ್ಚರ್ಯ ಆಯಿತು, ಕೋಪ ಬಂತು. ಅವನು ಮತ್ತೆ ಮುಷ್ಟಿಯುದ್ಧವನ್ನು ಮುಂದುವರಿಸಿದ. ಆಗ ಶಾಂಭವಿಯು ಇನ್ನಿವನನ್ನು ಸುಮ್ಮನೆ ಬಿಟ್ಟರೆ ಆಗಲ್ಲ ಎಂದೇಳಿ ಶಿವ ಕೊಟ್ಟಂಥ ತ್ರಿಶೂಲನ ತೆಗೆದುಕೊಂಡಿದ್ದೆ ಅವನ ಎದೆನ ಸೀಳಿ ಬಿಸಾಕ್ಬಿಟ್ಲು. ಹೀಗೆ ಬಿಡಲಾಸುರನನ್ನು ಸಂಹರಿಸಿದಂತಹ ದೇವಿನ
ದೇವತೆಗಳು ಹೊಗಳಲು ಶುರು ಮಾಡಿದರು. ಆಗ ಇನ್ನು ಕೊನೆಯಲ್ಲಿ ಉಳಿದವನೊಬ್ಬನೇ, ಅದು ಮಹಿಷಾಸುರ. ಅವನು ಬಂದ ಯುದ್ಧಕ್ಕೆ. ತನ್ನ ಸೇನಾಧಿಪತಿ, ತನ್ನ ಸ್ನೇಹಿತರು ಚಕ್ಷೂರ, ಮಹಾಬಿಡಲಾರಾದಿಗಳು ರಣರಂಗದಲ್ಲಿ ವೀರಸ್ವರ್ಗವನ್ನು ಹಬ್ಬಿದ್ದನ್ನು ನೋಡಿ ಕಾಲಭೈರವನ ರೀತಿಯಲ್ಲಿ ಕೋಪಾವಿಷ್ಟನಾದಂತಹ ಮಹಿಷಾಸುರ ಬಂದ. ಅವನ ಬಾಲನ ಎತ್ತಿದ ಭೂಮಿಗೆ ಹೊಡೆದ. ಆ ಹೊಡೆದ ರಭಸಕ್ಕೆ ಭೂಮಿ ಅದಿರಿ ಹೋಯಿತು. ಸಾಗರಗಳು ಉಕ್ಕಿ ಹರಿಯಲು ಆರಂಭಿಸಿದವು. ಅವನ ಕೋಪದಿಂದ ಬರುತ್ತಿದ್ದಂತಹ ಉಸಿರಾಟವನ್ನು ತಡೆಯಲಾರದೆ ದೇವಾನುದೇವತೆಗಳೇ ದೂರ ಓಡಿ ಹೋದರು. ಇವನು ರಾಕ್ಷಸ, ಮಹಾಮಾರಿ, ಅಸುರ. ಇವನ ಜೊತೆಯಲ್ಲಿ ದೇವಿ ಹೇಗೆ ಹೋರಾಡುತ್ತಾಳೋ ಎಂದು ಬ್ರಹ್ಮ ಮತ್ತು ಶಿವ ಇತರ ದೇವತೆಗಳು ಆಲೋಚನೆ ಮಾಡಿದರು. ಮಹಿಷಾಸುರನು ಗರ್ಜಿಸಿದ ರಭಸಕ್ಕೆ ದೇವಿಯ ಸಿಂಹ ಸಹ ಬೆದರಿ ಹೋಯಿತು. ದೇವತೆಗಳು ತರತರ ಎಂದು ನಡುಗಲು ಶುರು ಮಾಡಿದರು. ಆಗ 1700 ಅಕ್ಷೋಹಿಣಿ ಸೈನ್ಯದೊಂದಿಗೆ ಮಹಿಷಾಸುರ ದೇವಿಯ ಮೇಲೆ ಬಿದ್ದ. 4 ದಿಕ್ಕಿನಿಂದ ಆವರಿಸಿಕೊಂಡು ಬಿಟ್ಟರು. ಅವನು ಯಾವ ರೀತಿ ಆವರಿಸ್ಕೊಂಡ ಅಂತ ಹೇಳಿದ್ರೆ, ಎಲ್ಲ ಕಡೆಯಿಂದನೂ ಬಿಲ್ಲು ಬಾಣಗಳಿಂದ ದೇವಿಯ ಮೇಲೆ ಮಳೆ ಸುರಿಸಲು ಆರಂಭಿಸಿದರು. ಅವನೇ ಸ್ವತಃ ಒಂದು ದೊಡ್ಡ ಬಿಲ್ಲನ್ನು ಹಿಡಿದುಕೊಂಡು ದೇವಿಯ ಮೇಲೆ ಬಾಣಗಳ ಮೇಲೆ ಬಾಣ ಬಿಡ್ತಾ ಹೋಗ್ತಾ ಇದ್ದ. ನಿಜವಾಗಿಯೂ ಅಲ್ಲಿ ದೇವಿ ಅಲ್ಲದೆ ಬೇರೆ ಯಾವುದೇ ದೇವತೆ ಇದ್ದಿದ್ದರೂ ಸಹ ಒಂದು ಕ್ಷಣ ಸಹ ನಿಲ್ಲಲು ಆಗುತ್ತಿರಲಿಲ್ಲ. ಅಷ್ಟು ಒಂದು ಭಯಾನಕವಾದಂತಹ ಒಂದು ಯುದ್ಧ ಅಲ್ಲಿ ನಡೀತಾ ಇತ್ತು. ಸರಿ, ಇಷ್ಟು ರಭಸವಾದಂತಹ ಯುದ್ಧ ಆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ಈ ಕಡೆಯಿಂದ ಪ್ರತಿಯುದ್ಧ ಮಾಡಲು ನಿಂತಿರೋರು ಯಾರು? ನಮ್ಮ ತಾಯಿ ಶ್ರೀದೇವಿ. ಆಕೆಯು ಸಹ ಬಿಲ್ಲು ಬಾಣಗಳನ್ನು ಬಿಟ್ಟಳು. ರಾಕ್ಷಸರ ಬಿಲ್ಲು ಬಾಣಗಳನ್ನು ತುಂಡು ತುಂಡು ಮಾಡಲು ಶುರು ಮಾಡಿದಳು. ಅವರ ಬಿಲ್ಲು ಧ್ವಜಗಳು ಮುರಿದು ಹಾಕಿತು, ಕವಚಗಳು ಹೊಡೆದು ಸೀಳಿ ಹೋಯಿತು. ಕುದುರೆಗಳು, ಸಾರಥಿಗಳ ದೇಹದ ಒಂದು ರಾಶಿನೇ ಬೀಳ್ತಾ ಹೋಯಿತು. ಮಹಿಷಾಸುರನಿಗೆ ಈಕೆನ ಮೊದಲು ಕಟ್ಟಿ ಹಾಕಬೇಕು ಎನ್ನುವಂತಹ ಒಂದು ಆಲೋಚನೆ ಬಂತು. ಅವನು ಪಾಶವನ್ನು ಬೀಸಿದ. ಆ ಪಾಶವು ಅಂಬೆಯನ್ನು, ಸಿಂಹವನ್ನು ಹಿಡಿದು ಹಾಕಿತು. ಆಗ ಜಗನ್ಮಾತೆ ಏನು ಮಾಡಿದ್ಲಪ್ಪ ಅಂದರೆ, ತನ್ನ ಖಡ್ಗದಿಂದ ಆ ಪಾಶವನ್ನು ಕತ್ತರಿಸಿ ಹಾಕಿದಳು. ಅದನ್ನು ಕಂಡು ಮಹಿಷಾಸುರನಿಗೆ ಕೋಪ ಇನ್ನಷ್ಟು ಇಮ್ಮಡಿಯಾಗಿ ಹೋಯಿತು. ಅವನು ಖಡ್ಗದಿಂದ ಸಿಂಹವನ್ನು ಮತ್ತು ದೇವಿಯನ್ನು ಹೊಡೆದ. ದೇವಿಗೂ ಸಹ ಗೊತ್ತಿತ್ತು ಮಹಿಷಾಸುರನ ಆ ಒಂದು ಹೊಡೆತ ಭಯಾನಕವಾದದ್ದು ಎಂದು. ಆ ಹೊಡೆತದಿಂದ ತಪ್ಪಿಸಿಕೊಂಡಳು. ರಾಕ್ಷಸನ ಎದೆಯನಿಗೆ ತನ್ನ ಗದೆಯಿಂದ ಅಪ್ಪಳಿಸಿದಳು. ಆ ದುಷ್ಟನೂ ಸಹ ಆ ಒಂದು ಏಟಿನಿಂದ ತಪ್ಪಿಸಿಕೊಂಡು ತನ್ನ ವಜ್ರಾಯುಧದಿಂದ ತುಂಡರಿಸಿ ಹಾಕಿದಳು. ವಿಧಿ ಇಲ್ಲದೆ ಮಹಿಷಾಸುರ ಒಂದು ದೊಡ್ಡದಾದಂತಹ ಆನೆಯನ್ನು ಹೇರಿ ಸಿಂಹದ ಮುಂದೆ ಬಂದು ನಿಂತ. ದೇವಿಯ ತಲೆ ಮೇಲೆ ಖಡ್ಗದಿಂದ ಹೊಡೆಯುವುದು ಅವನ ಆಲೋಚನೆಯಾಗಿತ್ತು. ಆದರೆ ದೇವಿ ಸುಮ್ಮನೆ ಬಿಡಲಿಲ್ಲ. ತನ್ನ ಶೂಲದಿಂದ ಆ ಖಡ್ಗವನ್ನು ತಡೆದು ಆನೆಯಿಂದ ಕೆಳಕ್ಕೆ ಅವನನ್ನು ತಳ್ಳಿದಳು. ದೇವಿ ಧರಿಸಿದಂತಹ ಆಭರಣದ ಮುತ್ತುಗಳೆಲ್ಲವೂ ಸಹ ಈಗ ಕಿತ್ತುಕೊಂಡು ಚೆಲ್ಲಾಪಿಲ್ಲಿಯಾಗಿ ಅಲ್ಲಿ ಬಿದ್ದವು. ಇಷ್ಟು ಮಹಿಷಾಸುರ ಮತ್ತು ದೇವಿಯ ನಡುವೆ ಈ ಯುದ್ಧ ನಡೆಯುತ್ತಿದ್ದಾಗ ಸಿಂಹವು ಆ ಒಂದು ಆನೆ, ಯಾರು ಮಹಿಷಾಸುರ ಹತ್ತಿ ಬಂದಿದ್ನಲ್ಲ ಆ ಆನೆನ ಬಿಡಲಿಲ್ಲ. ಆ ಆನೆನ ಕೆಳಗಡೆ ಬೀಳಿಸಿ ಅದನ್ನು ಚಿಂದಿ ಛಿದ್ರವನ್ನಾಗಿ ಮಾಡಿಬಿಟ್ಟಿತು. ಹೀಗೆ ಮಹಿಷಾಸುರನಿಗೂ ದೇವಿಗೂ ಒಂದು ಭಯಾನಕವಾದಂತಹ ಯುದ್ಧ ನಡೀತು. ನಮ್ಮ ದೇವಿ ಸಾವಿರಾರು ತೋಳುಗಳಿಂದ ಯುದ್ಧ ಮಾಡಿದರೂ ಸಹ ಸಾಕಾಗ್ತಾ ಇಲ್ಲ ಮಹಿಷಾಸುರನ ಮೇಲೆ ಯುದ್ಧ ಮಾಡೋದಕ್ಕೆ. ಅವನು ಸಹ ಸಾಮಾನ್ಯನಲ್ವಲ್ಲ. ಅವನು ಸಹ ದೇವಿಯ ಮೇಲೆ ಸೀಳು ಬಿಡ್ತೇನೆ ಅಂತೇಳಿ ಖಡ್ಗದ ಮೇಲೆ ಖಡ್ಗ ಎತ್ಕೊಂಡು ಹೋರಾಟ ಮಾಡ್ತಾನೇ ಇದ್ದಾನೆ. ನಮ್ಮ ದೇವಿ ಸಹ ಸುಮ್ಮನೆ ಇರಲಿಲ್ಲ. ಎಷ್ಟೋ ದೇವತೆಗಳು ಕೊಟ್ಟಿದ್ರಲ್ಲ ಆ ಎಲ್ಲ ಒಂದು ಆಯುಧಗಳನ್ನೆಲ್ಲ ತೆಗೆದುಕೊಂಡು ತನ್ನ 1000 ಕೈಗಳಿಂದ ಯುದ್ಧ ಮಾಡಲು ಶುರು ಮಾಡಿಬಿಟ್ಲು. ಎಂತೆಂಥ ಆಯುಧಗಳಿತ್ತು. ಪರಶು ಅಂದರೆ ಕೊಡಲಿ, ಚಕ್ರ, ಶೂಲ, ಬಾಣ, ಗದೆ, ಇನ್ನು ನಾವು ಕೇಳದೇ ಇರುವಂತಹ ಕೆಲವೊಂದು ಹೆಸರುಗಳೆಲ್ಲ ಮುದ್ಗರ, ಸುರಗಿ, ಮುಸಲ, ಮುಸಂಡಿ ಅನ್ನುವಂತಹ ಯಾವುದ್ಯಾವುದೋ ಆಯುಧಗಳೆಲ್ಲವೂ ಸಹ ತೆಗೆದುಕೊಂಡು ಮಹಿಷಾಸುರನ ಮೇಲೆ ಯುದ್ಧ ಮಾಡಲು ಶುರು ಮಾಡಿದಳು. ಈ ಮಹಾಘೋರ ಯುದ್ಧವನ್ನು ಯಾರಿಂದಲೂ ಸಹ ನೋಡೋಕ್ಕಾಗ್ತಾ ಇರಲಿಲ್ಲ. ದೇವತೆಗಳೇ ಸಹ ಈ ಒಂದು ಯುದ್ಧ ನೋಡಿ ಮೂರ್ಛೆ ತಪ್ಪಿ ಹೋದರು. ಇಬ್ಬರೂ ಸಹ ವೀರಾವೇಶದಿಂದ ಹೋರಾಡ್ತಾ ಇದ್ದಾರೆ. ಮಹಿಷಾಸುರನ್ನ ಮೆಚ್ಚಿಕೊಳ್ಳಲೇಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಆ ಒಂದು ಮಹಿಷಾಸುರನ ಕೃಪೆಯಿಂದಲೇ ನಮಗೆ ಈ ಒಂದು ಮಹಿಷಾಸುರ ಮರ್ದಿನಿ ನಮ್ಮ ದುರ್ಗಾದೇವಿಯ ಕತೆ ಸಿಕ್ಕಿದ್ದು. ನಮ್ಮ ದುರ್ಗಾದೇವಿಯ ಸ್ತೋತ್ರವನ್ನು ನಾವು ಇವತ್ತಿಗೂ ಸಹ ಹೇಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಒಂದು ಮಟ್ಟಿಗೆ ಮಹಿಷಾಸುರನಿಗೂ ಸಹ ಕೃತಜ್ಞರಾಗಿರಬೇಕು. ಅವನಿಗೆ ಒಂದು ವರ ಇದೆ ದೇವಿಯಿಂದ. ಏನಪ್ಪ ಅಂತ ಹೇಳಿದ್ರೆ, ನಾವು ದುರ್ಗಾದೇವಿನ ನೆನೆಸ್ಕೋಬೇಕಪ್ಪ ಅಂತ ಹೇಳಿದ್ರೆ ಅವನು ಸಹ ನೆನೆಸ್ಕೋಬೇಕು. ಇದು ಅವನಿಗಿರುವಂತಹ ವರ. ಅದಕ್ಕೇನೆ ನೀವು ದುರ್ಗಾ ಪೂಜೆಗಳನ್ನ ನೋಡ್ತಾ ಇರ್ತೀರ, ಅಲ್ಲಿ ದುರ್ಗಾದೇವಿನಿಟ್ಟಾಗ ಪಾದ ತಳದಲ್ಲಿ ಮಹಿಷಾಸುರನನ್ನು ಸಹ ಇಟ್ಟಿರ್ತೀವಿ. ಅವನ ಅಮರತ್ವ ಕೇಳ್ದ, ಬಟ್ ಅಮರತ್ವ ಕೊಡೋಕ್ಕಾಗಲಿಲ್ಲ.
ಅದರ ಬದಲಿಗೆ ಅವನಿಗೆ ಅಮರತ್ವ ಅಂದರೆ ಅವನು ಯಾವಾಗಲೂ ಸಹ ನೆನೆಸ್ಕೊಳ್ತಾ ಇರಬೇಕು. ಎಲ್ಲಿವರೆಗೂ ನಾವು ದುರ್ಗಾದೇವಿನ ನೆನೆಸ್ಕೋತೀವೋ ಅಲ್ಲಿವರೆಗೂ ತನ್ನನ್ನು ತಾನು ನೆನೆಸ್ಕೋಬೇಕು ಎಂದು ಅವನಿಗೆ ವರ ಇದೆ. ಅದಕ್ಕೋಸ್ಕರನೇ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಮಹಿಷಾಸುರನ ಸಹ ನೆನೆಸ್ಕೋತೀವಿ. ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಮಹಿಷಾಸುರನ ಒಂದು ವಿಗ್ರಹ ಸಹ ಇದೆ, ನಾವು ನೋಡಬಹುದು. ಸರಿ, ಮಹಿಷಾಸುರ ವೀರಾವೇಶದಿಂದ ಹೋರಾಡ್ತಾ ಇರೋದನ್ನು ದೇವತೆಗಳು ಸಹ ನೋಡಿ ಹೊಗಳ್ತಾ ಇದ್ದಾರೆ. ವಾರೆ ವಾ, ನೀನು ಅಸುರನಾದರೂ ಮೆಚ್ಚಿಕೊಳ್ಳಲೇಬೇಕು ಅಂತ. ಆದರೆ ಇವರಿಬ್ಬರ ಹೋರಾಟದಿಂದ ಅತಿ ಹೆಚ್ಚು ಗಾಯಗೊಂಡಿದ್ದು ಭೂಮಿ. ಜರ್ಜರಿತವಾಗಿ ಹೋಯಿತು ನಮ್ಮ ಭೂಮಿ. ನದಿಗಳು, ಸಮುದ್ರಗಳು ಎಲ್ಲನೂ ಅಲ್ಲೋಲ ಕಲ್ಲೋಲ ಬತ್ತಿ ಹೋದವು. ಇಡೀ ಬ್ರಹ್ಮಾಂಡವೇ ಒತ್ತಿ ಉರಿತಾ ಇದೆಯೇನೋ ಅನ್ನೋ ಹಾಗೆ ಆಯಿತು ಈ ಒಂದು ಯುದ್ಧದಲ್ಲಿ. ಮಹಿಷಾಸುರ ಒಂದು ಖಡ್ಗವನ್ನು ಹಿಡಿದು ಆ ಪರಮೇಶ್ವರಿಯ ಮೇಲೆ ಹೊಡೆದ. ಆ ಹೊಡೆದ ರಭಸಕ್ಕೆ 50 ಹೆಜ್ಜೆಯಷ್ಟು ಹಿಂದಕ್ಕೆ ಹೋದಳು ನಮ್ಮ ದೇವಿ. ಸಿಂಹವನ್ನು ಹಿಡಿದು ಎತ್ತಿ ಬಿಸಾಕ್ಬಿಟ್ಟ ಮಹಿಷಾಸುರ. ಈ ರೀತಿ 300 ಬಾರಿ ಎತ್ತಿ ಹಾಕಿದನು. ಅವನ ದರ್ಪ, ಅಬ್ಬರ, ಆರ್ಭಟ ನೋಡೋಕ್ಕಾಗ್ತಾ ಇರಲಿಲ್ಲ. ಅವನು ಉಸಿರು ಬಿಟ್ಟ ಅಂತ ಹೇಳಿದ್ರೆ ಸಾಕು, ಪಕ್ಷಿಗಳೆಲ್ಲನೂ ದಿಕ್ಕಾಪಾಲಾಗಿ ಹೋಗ್ಬಿಡ್ಬೇಕಾಯ್ತು. ಯಾಕಂದರೆ ಅಷ್ಟು ಭಯಾನಕವಾದಂಥ ಉಸಿರು ಅವನು. ಅವನು ಗರ್ಜನೆ ಮಾಡಿದ್ರೆ ಸಾಕು, ಸಾಕ್ಷಾತ್ ದೇವಿಯ ಸಿಂಹನೇ ನಡುಗಿ ಹೋಗ್ತಾಯಿತ್ತು. ಅಷ್ಟು ಭಯಾನಕವಾದಂತಹ ಗರ್ಜನೆ ಅವನು. ಅವನು ಒಂದು ಸಲ ಕಾಲಿನಿಂದ ಒದ್ದರೆ ಭೂಕಂಪ ಆಗ್ತಾಯಿತ್ತು. ಹೀಗೆ ಒಂದು ಸಲ ದೇವಿಯ ಸಿಂಹ ಕೇಸರಿ ಸಹ ಸಿಕ್ಕಿ ಹಾಕಿಕೊಂಡು ಮೂರ್ಛನೆ ಹೋಗಿಬಿಡ್ತು. ಪರಮೇಶ್ವರಿಯನ್ನು ಸಹ ಅವನು ತನ್ನ ಕೈಯಿಂದ ಅಪ್ಪಳಿಸಿಬಿಟ್ಟ. ಹೀಗೆ ಬ್ರಹ್ಮಾಂಡವೇ ನಡುಗಿ ಹೋಗುವಂತೆ ಇಬ್ಬರು ಯುದ್ಧ ಮಾಡ್ತಾಯಿದ್ರು. ಸರಿ ಆಯಿತು ಮಹಿಷಾಸುರ, ನೀನು ಕೊಡ್ತಾ ಇರೋಂತಹ ಕಾಟನೆಲ್ಲ ಸಹಿಸ್ಕೊಳ್ಳೇಬೇಕು ಅಂದೇಳಿ ದೇವಿ ಸಹ ಸಹಿಸ್ಕೊತಾ ಇದ್ಲು. ಆದರೆ ಕೊನೆಗೆ ತನ್ನ ಆಯುಧವಾದಂತಹ ತ್ರಿಶೂಲವನ್ನು ತೆಗೆದು ಅವನ ಮೇಲೆ ಎಸೆದು ಗದೆಯಿಂದ ಅಪ್ಪಳಿಸಿಬಿಟ್ಲು. ಅವನ ಶಕ್ತಿನ ಕತ್ತರಿಸಿ ಹಾಕಿಬಿಟ್ಲು. ಹೂಂಕಾರ ಮಾಡಿದ್ಲು ನಮ್ಮ ದೇವಿ. ಆಗ ಅವನು ಗದೆಯನ್ನು ಹಿಡಿದು ದೇವಿನ ಅಪ್ಪಳಿಸೋದಕ್ಕೆ ಬಂದ. ದೇವಿಯ ಹತ್ರ ಇದ್ದಂತಹ ಸಹಸ್ರಾರು ಆಯುಧಗಳನ್ನು ಅವನ ಮೇಲೆ ಏಕಾಏಕಿ ಬಿಸಾಕಿದಳು. ಆದರೂ ಸಹ ಮಹಿಷಾಸುರ ಸೋಲಿಲ್ಲ. ಅವನೇನು ಮಾಡ್ದ, ಈಗ ಅಕ್ಕಪಕ್ಕ ಇರುವಂತಹ ಬೆಟ್ಟ ಗುಡ್ಡಗಳನ್ನು, ಗಿರಿಗಳನ್ನು, ಶಿಖರಗಳನ್ನು ಕಿತ್ತು ದೇವಿಯ ಮೇಲೆ ಎಸೆಯಲು ಶುರು ಮಾಡಿದ. ಆದರೆ ದೇವಿ ವಜ್ರಾಯುಧದಿಂದ ಅವುಗಳನ್ನು ತುಂಡು ಮಾಡಿ ಬಿಸಾಕ್ತಾಯಿದ್ಲು. ಆಗ ಹರಿಹರರು ಬಂದು ದೇವಿಯನ್ನು ಕೇಳಿಕೊಂಡ್ರು. ತಾಯಿ, ನೀನು ಸುಸ್ತಾಗಿದ್ದೀಯಾ, ನಿನಗೆ ವಿಶ್ರಾಂತಿ ಬೇಕು, ಸ್ವಲ್ಪ ಮಧುಪಾನವನ್ನು ಸೇವಿಸು. ಮಧುಪಾನವನ್ನು ಸೇವಿಸಿ ಸ್ವಲ್ಪ ಚೇತರಿಕೆಯನ್ನು ತೆಗೆದುಕೋ. ಆಮೇಲೆ ಈ ರಾಕ್ಷಸನನ್ನು ನಿಮಿಷಾರ್ಧದಲ್ಲಿ ನೀನು ಸಾಯಿಸಬಹುದು ಎಂದು ಕೂಗಿದರು. ಆಗ ದೇವಿ ಹರಿಹರರ ಮಾತಿಗೆ ಬೆಲೆ ಕೊಟ್ಟು ಮಧುಪಾನವನ್ನು ಸೇವಿಸಿದಳು. ಒಡನೆಯೇ ಆಕೆಯ ಕಣ್ಣುಗಳು ಕೆಂಪಾಗ್ಬಿಟ್ಟವು. ಆಕೆಗಿರುವಂತಹ ಕೋಪ ಇನ್ನಷ್ಟು ನೂರ್ಮಡಿಯಾಗಿ ಹೋಯಿತು. ಕೋಪದಿಂದ ಓಂಕರಿಸಿ ಮಹಿಷಾಸುರನನ್ನು ಓಡಿದ ಕಾಲು ಕೆಳಗಡೆ ಹಾಕ್ಕೊಂಡು ಕೆಡವಿ ಶೂಲದಿಂದ ತಿವಿದು ಸಾಯಿಸಿಬಿಟ್ಲು. ಅವನ ಎದೆಯ ಮೇಲೆ ಕಾಲನ್ನಿಟ್ಟು ಖಡ್ಗದಿಂದ ಅವನ ತಲೆನ ಕತ್ತರಿಸಿ ಬಿಸಾಕಿದಳು. ಮಹಿಷಾಸುರನ ಅಂತ್ಯ ಆಯಿತು. ಮಹಿಷಾಸುರನ ಸಂಹಾರ ನಡೆದಿದ್ದನ್ನು ನೋಡಿ ದೇವತೆಗಳೆಲ್ಲರೂ ಜೈಕಾರ ಮಾಡಿದರು. ಮಹಿಷನ ರೂಪದಲ್ಲಿ ಈ ರಾಕ್ಷಸನು ಸತ್ತು ಭೂಮಿಯ ಮೇಲೆ ಬಿದ್ದ ಕೂಡಲೇ ಉಳಿದ ರಾಕ್ಷಸರು ಇನ್ನು ನಮಗೆ ಉಳಿಗಾಲ ಇಲ್ಲ ಎಂದು ಓಡಲು ಶುರು ಮಾಡಿದರು. ಆ ಓಡಲು ಶುರು ಮಾಡಿದಂತಹ ರಾಕ್ಷಸ ಸೈನ್ಯವನ್ನು ಸಹ ನಮ್ಮ ದೇವಿ ಬಿಡಲಿಲ್ಲ. ತನ್ನ ಒಂದು ಕೋಪದ ಬೆಂಕಿಯಿಂದ ಅವರನ್ನೆಲ್ಲ ಸುಟ್ಟು ಬಿಸಾಕಿದಳು. ಹೆಣಗಳ ರಾಶಿಯೇ ಅಲ್ಲಿ ಬಿದ್ದಿತ್ತು. ಇಡೀ ಭೂಮಂಡಲವೇ ಸ್ಮಶಾನದ ರೀತಿ ಕಾಣಲು ಶುರು ಮಾಡಿಬಿಟ್ಟಿತು. ಅಕ್ಷೋಹಿಣಿ ಲೆಕ್ಕದಲ್ಲಿದ್ದಂತಹ ರಾಕ್ಷಸ ಸೈನ್ಯ ಸತ್ತು ಒಂದು ಬೆಟ್ಟದ ರಾಶಿ ರೀತಿಯಲ್ಲಿ ಬಿದ್ದಿದ್ದರು. ಅಲ್ಲಿ ನೀರು ಹರಿಯುತ್ತಿದ್ದಂತಹ ನದಿಗಳಲ್ಲಿ ರಕ್ತ ಹರಿಯಲು ಶುರುವಾಗಿತ್ತು. ಸರಿ, ಮಹಿಷಾಸುರನನ್ನು ಕೊಂದಂತಹ ದೇವಿಯನ್ನು ದೇವತೆಗಳೆಲ್ಲರೂ ಕೊಂಡಾಡಲು ಶುರು ಮಾಡಿದರು. ಆಕೆಯನ್ನು ಮಹಿಷಾಸುರ ಮರ್ದಿನಿ ಎಂದು ಸ್ತುತಿಸಲು ಆರಂಭಿಸಿದರು. ಇಲ್ಲಿಗೆ ಮಹಿಷಾಸುರ ವಧೆ ಎಂಬಂತಹ 8ನೇ ಅಧ್ಯಾಯ ಮುಗಿಯುತ್ತೆ. ಈ ಕಥೆಯನ್ನು ಕೇಳಿದಂತಹ ಎಲ್ಲರಿಗೂ ಸಹ ಆ ಮಹಿಷಾಸುರ ಮರ್ದಿನಿಯ ಕೃಪೆ, ಆಶೀರ್ವಾದ ಲಭಿಸಲಿ ಎಂದು ನಾವು ಸಹ ಕೋರುತ್ತೇವೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡುತ್ತಿದ್ದೀರಿ ಜ್ಯೋತಿಷ ಟಿಪ್ಸ್ ಚಾನಲ್. ಧನ್ಯವಾದಗಳು.